ನನ್ನ ಹೆಸರು ಪುನೀತಾ ಅಂತ, ನಂದಗುಂದ ವೆಂಕಟೇಶ್ ಅವ್ರ ಹೆಂಡ್ತಿ ನಾನು ಮಾತಾಡ್ತಾ ಇರೋದು. ಇಲ್ಲಿ ಏನು ನಡೀತಾ ಇದೆ ಅಂತ ನಮ್ಗೆ ಹೇಳೋಕ್ಕೆ ಆಗಬಾರ್ದು, ಅಷ್ಟು ದೊಡ್ಡ ಇದೇ ನಡೀತಾ ಇದೆ ಅಂತ ಅನ್ಬೋದು. ಅಂದರೆ ಇಲ್ಲಿ ಜಮೀನು ಇವ್ರದ್ದಲ್ಲ, ಇವ್ರ ಜಮೀನಿಗೆ ಇವ್ರ ಸಂಬಂಧನೇ ಇಲ್ಲ, ಇವ್ರು ನೆನ್ನೆ ಮೊನ್ನೆ ಬಂದಿದ್ದಾರೆ ಜಮೀನಿಗೆ ಅನ್ನೋ ಥರ ಈ ದಾಖಲೆಗಳ್ನ ಹಂಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡವ್ರೆ ಅಂತ ಏನೇನೋ ಸುಳ್ಳು ಈಗ ಮುನ್ರಾಜು ಅನ್ನೋರು ಮತ್ತು ಮಂಜುನಾಥ್ ಅನ್ನೋರು ಏನೇನೋ ಸುಳ್ಳು ವಿಡಿಯೋಗಳ್ನ ಮಾಡಿ ಯೂಟ್ಯೂಬ್ಗಳ್ನಲ್ಲಿ ಬಿಟ್ಟು ನಂದಿಗುಂದ ವೆಂಕಟೇಶ್ ಅವರು ಈ ಥರ ಒಬ್ಬರು ನಾಯಕರಾಗಿ ಈ ಥರ ಹಿಂಗೆ ಸುಳ್ಳು ಬೋಗಸ್ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ಥರ ಜಮೀನುಗಳ್ನ ಎಲ್ಲರಿಗೂ ಅನ್ಯಾಯ ಮಾಡಿ ಎಲ್ಲ ತಗೋತಾ ಇದ್ದಾರೆ ಅಂತೆಲ್ಲ ಸುಳ್ಳುನೆಲ್ಲ ಈ ಥರ ಮಾಡಿ ವಿಡಿಯೋಗಳ್ನ ಮಾಡಿ ಬಿಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಇವ್ರು ಹೇಳ್ತಿದ್ದಾರೆ ಎಲ್ಲ ಗೋಮಾಳದ ಜಮೀನು ಎಲ್ಲ ಬೋಗಸ್ ಮಾಡಿ ತಗೋತಾ ಇದ್ದಾರೆ ಅಂತ. ಎಷ್ಟು ಜಮೀನನ್ನ ಇವ್ರು ಬೋಗಸ್ ಮಾಡಿ ತಗೊಂಡಿದ್ದಾರೆ, ಎಷ್ಟು ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಯಜಮಾನ್ರದ್ದು ಹೆಸರಿದೆ, ಎಷ್ಟು ಜನಕ್ಕೆ ನಮ್ಮ ಯಜಮಾನ್ರು ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಎಲ್ಲಿ ದಾಖಲೆ ತೋರಿಸಿ ನಾವು ದಾಖಲೆ ತೋರಿಸ್ತೀವಿ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ ಅಷ್ಟೇನೇನು. ಎಲ್ಲಿ ಏನೋ ಅವ್ರು ಇದು ಮಾಡ್ತಾ ಇಲ್ಲ. ಮತ್ತು ಈಗ ಹೇಳ್ತಾರೆ ಈಗ ಜಮೀನನ್ನೆಲ್ಲ ಬೋಗಸ್ ಮಾಡಿದ್ದಾರೆ, ಸುಳ್ಳು ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ವೆಂಕಟೇಶ್ ಅವರು ಹಿಂಗೆ ಆ ಥರ ಇದು ಮಾಡ್ತಾರೆ ಈ ಥರ ಮಾಡ್ತಾರೆ. ನಮ್ಮ ಸಂಬಂಧಿಕರ 8 ಎಕರೆ ಜಮೀನನ್ನ ಸಜ್ಜಿದ್ ಅಲಿ ಅನ್ನೋರು ಕಾಂಪೌಂಡ್ ಹಾಕೊಂಡ್ರು. ಈಗ ಅದೆಲ್ಲ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದಾವೆ. ಅದನ್ನು ಗೋಮಾಳ ಅಂತೇಳಿ ಅವಾಗೆಲ್ಲ ಎಲ್ಲೋಗಿದ್ರು, ಗೋಮಾಳದ ಜಮೀನ ಬಡವರಿಗೆ ಬಿಡಿಸ್ಕೊಡ್ತೀವಿ ನಾವು, ಮತ್ತು ಕಾಲುವೆಗಳು ಗುಂಡುತೋಪುಗಳು ಎಲ್ಲೆಲ್ಲಿ ಏನೇನಿದೆಯೋ ಅದನ್ನೆಲ್ಲ ಗೌರ್ಮೆಂಟ್ ಜಾಗನ ಬಿಡಿಸಿ ನಾವು ಬಡವ್ರಿಗೆ ಹೆಲ್ಪ್ ಮಾಡ್ತೀವಿ, ಬಡವ್ರಿಗೆ ಬಿಡಿಸ್ಕೊಡ್ತೀವಿ, ದಲಿತರಿಗೆ ಬಿಡಿಸ್ಕೊಡ್ತೀವಿ ಅಂತೇಳಿ ಎಲ್ಲ ವಿಡಿಯೋಗಳು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ನಾವು ಸಂಘಟನೆಗಾರರು ನಮ್ಮ ಹೆಸರುಗಳ್ನ ಅಲ್ಲಿ ಕೆಡಿಸ್ತಾ ಇದ್ದಾರೆ ಇಲ್ಲಿ ಇಷ್ಟು ದಿವಸದಿಂದ 8 ಎಕರೆ ಜಮೀನನ್ನ ಕಾಂಪೌಂಡ್ ಹಾಕೊಂಡಾಗ ಎಲ್ಲೋಗಿದ್ರು ಇವರು ಗೋಮಾಳ ಜಮೀನು ಬಿಡಿಸ್ಕೊಟ್ಟು ನಮ್ಗೆ ಯಾಕೆ ಸಹಾಯ ಮಾಡೋಕ್ಕೆ ಬಂದಿಲ್ಲ ಇವರು? ದಲಿತರಿಗೆ ಸಹಾಯ ಮಾಡಿಲ್ಲ ಅಂದಮೇಲೆ ಇಲ್ಲಿ ನಾವು ಯಾರನ್ನ ಹತ್ರ ಕೇಳಕ್ಕೆ ಹೋಗ್ಬೇಕು? ಆ ಸಜ್ಜಿದ್ ಅಲಿ ಎಲ್ಲರಿಗೂ ಕುಮ್ಮ ಕೊಟ್ಟು ಕಳಿಸ್ತಾರೆ, ನೀನು ಹೋಗಿ ಅದನ್ನು ಕೇಳು, ಇದನ್ನು ಮಾಡಿರಿ ಅಂತ. ಆಮೇಲೆ ನೋಡ್ರಿ ಎಲ್ಲ ನಮ್ಮ ಯಜಮಾನ್ರ ಮೇಲೇ ಇಲ್ಲ ಅವನೇ ಎಲ್ಲ ಹಗರಣಗಳು ಮಾಡೋದು, ಬೋಗಸ್ಗಳು ದಾಖಲೆಗಳ್ನ ಸೃಷ್ಟಿ ಮಾಡೋದು. ಅವರು ಪೆನ್ ಇಕ್ಕಿದ್ರೆ ಪೇಪರ್ ಇಕ್ಕಿದ್ರೆ ಸುಳ್ಳು, ಅವ್ರು ಬರೀ ಸುಳ್ಳಲ್ಲೇ ಜೀವನ ಮಾಡ್ತಾರೆ ಅಂತ ಹೇಳ್ತಾವ್ರೆ. ಅವ್ರು ಇಷ್ಟು ವರ್ಷ ಅವ್ರು ರಾಜಕೀಯ ಸರ್ವಿಸಲ್ಲಿ ಎಷ್ಟು ಮೋಸ ಮಾಡಿ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ, ಎಷ್ಟು ಪೊಲೀಸ್ ಸ್ಟೇಷನಲ್ಲಿ ಅವ್ರ ಹೆಸರು ದಾಖಲೆಗಳತ್ತೆ ತೋರಿಸ್ರಿ. ಅವ್ರು ಏನೇನು ಮಾಡವ್ರೆ, ಇಂತಿಂಥ ಕೇಸ್ಗಳಲ್ಲಿ ಫಿಟ್ ಆಗವ್ರೆ, ಇಂತಿಂಥ ಕೇಸ್ಗಳಲ್ಲಿ ಹೋಗಿ ಜೈಲಿಗೆ ಹೋಗ್ಬಿಟ್ಟು ಬಂದವ್ರೆ. ನಂದಿಗುಂದ ವೆಂಕಟೇಶ್ ಅವರು ಇಷ್ಟೆಲ್ಲ ಮಾಡಿ ಹಿಂಗೆಲ್ಲ ಮೋಸ ಮಾಡಿ ಜನಗಳಿಗೆಲ್ಲ ಮೋಸ ಮಾಡ್ತಾರೆ. ಯಾರಾದರೂ ಹೋಗಿ ಕಂಪ್ಲೇಂಟ್ಗಳು ಕೊಟ್ಟು ಹಿಂಗೆ ಕಂಪ್ಲೇಂಟ್ ಕೊಟ್ಟ ನಮ್ಗೆ ನಂದಿಗುಂದ ವೆಂಕಟೇಶಿಂದ ಮೋಸ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಿರೋದು ಸರಿ ಅಂತ. ಏನೂ ದಾಖಲೆ ಇಲ್ದಲೆ ಸುಮ್ಮನೆ ಒಬ್ಬರು ವ್ಯಕ್ತಿ ಮೇಲೆ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ಹೇಳೋದೆಲ್ಲ ಸುಳ್ಳು. ಮತ್ತು ಇವ್ರಿಗೆ ನಮ್ಮ ಜಮೀನು 50-60 ವರ್ಷದಿಂದ ಮಾಡ್ತಾ ಇದ್ದೀವಿ. 50-60 ವರ್ಷದ ಜಮೀನು ಮಾಡಿದ್ರು ನಿಮ್ದು ಇಲ್ಲಿ ಏನು ಇಲ್ಲವೇ ಇಲ್ಲ, ನಿಮ್ಮ ದಾಖಲೆನೇ ಇಲ್ಲ, ನೀವು ಇಲ್ಲೇ ಇಲ್ಲ, ನಿಮ್ಮ ಜಮೀನೇ ಅಲ್ಲ ಅಂತಂದರೆ ಯಾರಿಗೆ ತಾನೇ ಹೊಟ್ಟೆ ಉರಿಯಲ್ಲ ಹೇಳ್ರಿ? ನಾವು ಇಷ್ಟು ವರ್ಷದಿಂದ ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಜಮೀನು ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಬೆವ್ರು ಸುರಿಸಿ ಈ ಜಮೀನಿಗೆ ಏನೋ ಜೀವನ ಮಾಡ್ತಿದ್ದೀವಿ, ಇದು ನಿಮ್ದಲ್ಲ ಅದು ನಮ್ದಲ್ಲ ಅಂತ ಹಂಗೆ ಮಾಡಿ 8 ಎಕರೆ ಜಮೀನು ಕಾಂಪೌಂಡ್ ಹಾಕೊಂಡ ಸಜ್ಜಿದ್ ಅಲಿ. 93-94 ಏನೋ ಅದು ಗೌರ್ಮೆಂಟ್ಗೆ ಆಗಿತ್ತಂತ, ಅದು ಗೋಮಾಳ ಅಂತ ಇತ್ತಂತದು. 2024-25 ಯಾರೂ ಒಂದು ಅರ್ಜಿನೂ ಸಹ ಯಾರೂ ಕೊಟ್ಟಿಲ್ಲ ಅದಕ್ಕೆ. ನಮ್ಮದು ಇದು ಜಮೀನು ನಮಗೆ ಬೇಕು ಅಂತ ಕೋರ್ಟ್ಗಾಗಲಿ ಕೇಸ್ಗೆ ಅಂತ ಏನಕ್ಕೂ ಹೋಗಿಲ್ಲ ಅವರು. ಅಲ್ಲಿವರೆಗೂ ಇದ್ದಿದ್ದು ಗೋಮಾಳದ ಜಮೀನು ಇದ್ದಕ್ಕಿದ್ದಂಗೆ 24-25 ಹೆಸರು ಇವ್ರ ಹೆಸರಲ್ಲಿದೆ ಅವ್ರ ಹೆಸರಲ್ಲಿದೆ ಅಂತ ದಾಖಲೆಗಳು ಸೃಷ್ಟಿ ಮಾಡಿ ಜಮೀನು ನೋಡ್ಕೊಂಡು ಆ ಗೋಮಾಳನ ಅವಾಗ ಯಾಕೆ ಬರಲಿಲ್ಲ? ಇದು ಗೋಮಾಳಕ್ಕೆ ಸೇರಿದ್ದು, ಗೌರ್ಮೆಂಟಿಗೆ ಸೇರಿದ್ದು, ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಈ ಮುನ್ರಾಜ್ ಅವರು ಮಂಜುನಾಥ್ ಅವ್ರು ಯಾಕೆ ಬಂದಿಲ್ಲ ಅವಾಗ? ಅವರು ಹೇಳ್ಬೇಕು ಅಂದರೆ ಇವ್ರು ತುಂಬ ಸಜ್ಜಿದ್ ಅಲಿಯಿಂದ ದುಡ್ಡುಗಳೆಲ್ಲ ತಿಂದು ಇವ್ರು ಮಾಡಿರೋ ಅನ್ಯಾಯನೇ ಬೇರೆಯವ್ರ ಮೇಲೆ ಒರೆಸಿ ಅದೇನು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತಾನಂಗೆ ಅವ್ರು ಚೆನ್ನಾಗಿ ದುಡ್ಡು ತಿಂದುಬಿಟ್ಟು ಈಗ ನಮ್ಮ ಯಜಮಾನ್ರ ಮೇಲೆ ಹಂಗೆ ದುಡ್ಡು ಮಾಡ್ತಾವ್ರೆ ಹಿಂಗೆ ದುಡ್ಡು ಮಾಡ್ತಾವ್ರೆ ಅಂತ ಎಲ್ಲ ಹೇಳ್ತಾವ್ರೆ. ಇದ್ರ ಯಾವುದು ನಿಜ ಅಲ್ಲ, ಯಾವುದು ಒಂಥರ ಅನ್ಯಾಯ ಮಾಡ್ತಾಯಿದ್ದಾರೆ ನಮ್ಮ ಬಡವ್ರಿಗೆ. ನಮ್ಗೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ. ಅವ್ರು ಮಾಡ್ತಿರೋ ಮೋಸದಿಂದ ಈಗ ಸಜ್ಜಿದ್ ಅಲಿ ಇಲ್ಲಿಗೆ ಯಾಕೆ ಬಂದಾಗ್ಲಿಂದನೂ ನಾವು ತುಂಬ ಅನ್ಯಾಯ ಅನುಭವಿಸ್ತಾ ಇದ್ದೀವಿ. ಅವರಿಂದ ಕೋರ್ಟು ಕೇಸು ಎಲ್ಲದೂ ಹೋಗ್ತಾನೆ ಇದ್ದೀವಿ, ಬರ್ತಾನೆ ಇದ್ದೀವಿ. ಅವನಿನ್ನೂ ಜನಗಳನ್ನ ನಮ್ಮ ಮೇಲೆ ಬಿಡ್ತಾನೆ ಇದ್ದಾನೆ. ಕುಮ್ಮಕ್ಕಿಂತ ಜನಗಳು ನಮ್ಮ ಮೇಲೆ ವಿರುದ್ಧವಾಗಿ ಮಾತಾಡ್ತಾನೆ ಇದ್ದಾರೆ. ಇವತ್ತು ನಮ್ಮ ಯಜಮಾನ್ರ ಜೊತೆ ಚೆನ್ನಾಗಿರ್ತಾರೆ, ನಾಳೆ ಆಗಲಿ ಅವ್ರ ಪರವಾಗಿ ಮಾತಾಡ್ತಾ ಇರ್ತಾರೆ. ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡಿ. ಈ ಜಾಗದಿಂದ ನಮಗೆ ಜಾಗ ನಮ್ಮದು, ನಾವು ಬಿಡಲ್ಲ. ಆಮೇಲೆ ಹೆದರಿಕೆಗಳು ಹಾಕೋದು, ನೀವು ಅಲ್ಲಿ ಬತ್ತಿಯ ನೋಡ್ಕೊತೀನಿ ಇಲ್ಲಿ ಬತ್ತಿಯ ನೋಡ್ಕೊತೀನಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಕೊಲೆ ಬೆದರಿಕೆಗಳು ಹಾಕೋದು. ನಮಗೆ ಜಾಗದಲ್ಲಿ ಓಡಾಡೋಕ್ಕೆ ಭಯ ಆಗುತ್ತೆ. ಈ ಸಜ್ಜಿದ್ ಅಲಿ ಇಲ್ಲಿಗೆ ಬಂದಾಗ್ಲಿಂದನೂ ನಮಗೆ ಓಡಾಡೋಕ್ಕೆ ಭಯ ಆಗುತ್ತೆ. ಯಾವ ಟೈಮು ಏನು ಅಂತೇಳಿ ನಮಗೆ ತುಂಬ ಭಯ ಆಗುತ್ತೆ. ನಮ್ಗೆ ರಕ್ಷಣೆ ಕೊಡಿ. ನಮ್ಗೆ ಈ ಸಜ್ಜಿದ್ ಅಲಿಯಿಂದ ಅವ್ರ ಕಡೆ ಇರೋ ಸಂಗಡಿಗರಿಂದ ನಮ್ಗೆ ಏನಾಗುತ್ತೋ ಅಂತ ನಮ್ಗೆ ತುಂಬ ಭಯ ಆಗ್ತಾಯಿದೆ. ನಮ್ಗೊಂದು ರಕ್ಷಣೆ ಕೊಡಿ, ನಮ್ಮ ಜಮೀನ ನಮ್ಗೆ ಉಳಿಸ್ಕೊಡಿ, ಅಷ್ಟೇ ನಾವು ಕೇಳ್ಕೊಳೋದು ನಿಮ್ಮನ್ನು. ಸರ್, ಇದು ಗುಳ್ಯ ನಂದಗುಂದ ಗ್ರಾಮ, ತೂಗೇರಿ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು.
ಏನಾಗಿದೆ ಅಂದರೆ ಇಲ್ಲಿ ಎಲ್ಲ ಗೋಮಾಳ ಜಾಗ ಇತ್ತು. ಪಾಪ ಬಡವರು ಬಗ್ಗರು ಎಲ್ಲ ಅರ್ಜಿ ಹಾಕ್ಕೊಂಡಿದ್ರು. ಅರ್ಜಿ ಹಾಕ್ಕೊಂಡು 57, 53 ಎಲ್ಲ ಅರ್ಜಿ ಹಾಕ್ಕೊಂಡಿದ್ರು. ಆ ಅರ್ಜಿನ ಏನು ಮಾಡಿದ್ದಾರೆ ಎಲ್ಲ ನನಗೆ ಆಗಿದೆ 2024, 2025 ಒಳಗೆ ಏನು ಮಾಡಿದ್ದಾರೆ, ನನಗೆ ಯಾರೋ ಲೋಕಲ್ ಎಲ್ಲ ಸೇರ್ಕೊಂಡು ನನಗೆ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಅದು ಇದು ಹೇಳ್ಬಿಟ್ಟು ಬಂದು ರೌಡಿಗಳು, ಪುರಾಡಿ ರೌಡಿಗಳು ಅವರು ಇವರು ಎಲ್ಲ ಬಂದು ಸಸಿದ್ದಾಲಿ ಕರೆಸ್ಬಿಟ್ಟು ಫುಲ್ಲು ಇಲ್ಲಿ ರಾಬಡಿ ಮಾಡಿಸ್ಬಿಟ್ರು. ಸಾವಿರಾರು ಜನ ಬಂದು ನಾವು ಅಲ್ಲಿಗೂ ತಡೆ ಹಿಡಿದ್ರಿ. ಪಾಪ ನಮ್ಮ ಲೋಕಲ್ರಿಗೆ ಯಾರ್ಗನ ಬಡವ್ರಿಗೊಬ್ಬರಿಗೆ ಅನುಕೂಲ ಆಗಲಿ, ಇದೆಲ್ಲ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಇದು ಮಾಡಿ ಓಡಿಸಿದ್ರು. తర్వాత ಬಂದು ಇದು ಶಾದಿಕ್ ಭಾಷಾ ಅಂತ ಹೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಇದ್ರು. ಅವರು ಗುಮಾನಿ ಮೇಲೆ ಬಂದು ಎಲ್ಲ ಕಾಂಪೌಂಡ್ ಹಾಕ್ಸ್ಬಿಟ್ರು. ಕಾಂಪೌಂಡ್ ಹಾಕ್ಸ್ ಮೇಲೆ ಬಂದು ನಾವೇನು ಮಾಡಿದ್ರೆ ಅಲ್ಲಿಗೂ ಸಾಹೇಬ್ರ ಹತ್ರ ಹೋಗೋದು, ನಾವು ಅಲ್ಲಿ ಏನೇನೋ ಕಂಪ್ಲೇಂಟ್ ಕೊಡೋದು. ನಮ್ಮ ಲೋಕಲ್ನವ್ರಿಗೆ ಯಾರಿಗಾನ ಬಡವರು ಬೊಗ್ರಿದ್ದಾರೆ ಅವ್ರಿಗೆ ಅನುಕೂಲ ಆಗ್ರಿ. ಯಾರೋ ಬಿಲ್ಡರ್ಸ್ ಬಂದು ಇಷ್ಟೆಲ್ಲ ಜಮೀನು ಹೊಡ್ಕೊಂಡು ಹೋದ್ರೆ ಲೋಕಲ್ ಬಡವರು ಬೊಗ್ರು ಏನು ತಿಂತಾರೆ? ಎಲ್ಲ ಕೂಲಿ ನಾಲಿಗೆ ಹೋಗೋಂಥ ಜನ. ಅವರು ಒಂದು ಮೂಟೆ 2 ಮೂಟೆ ರಾಗಿ ಬೆಳ್ಕೊಂಡು ತಿಂದರೆ ಜೀವನ ನಡೀತೈತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತಡೆ ಮಾಡಿದ್ರು. ಏನು ಮಾಡಿದ್ರು, ಈ ಲೋಕಲ್ದೊಳಗೆ ಅವ್ರದ್ದು ಪುಡಾರಿಗಳನ್ನ ಕರೆಸೋದು, ಅಲ್ಲಿ ಸ್ವಲ್ಪ ದುಡ್ಡು ಕೊಡೋದು ಎಲ್ಲ ಸೇರ್ಕೊಂಡು ಕಾಂಪೌಂಡ್ ಇರಿಸ್ಬಿಟ್ರು. ಅಲ್ಲಿಗೂ ನಾವು ಅನುಮತಿ ಮೇಲೆ ಏನೋ ಬಿಡ್ರಿ, ಅದೇನೋ ರೆಕಾರ್ಡ್ ಆಗೈತೆ, ಅದಾಗೈತೆ, ಇದಾಗೈತೆ ಅಂತ ಹೇಳಿ ಬಿಟ್ಬಿಟ್ರಿ. ಅದೇ ವೆಂಕಟೇಶ್ ಅಂದವರು ಸುಮಾರು ನನಗೆ 46 ವರ್ಷದಿಂದ ಇಲ್ಲಿ ಪೊಸಿಷನ್ ಒಳಗಿದ್ದಾರೆ. ಯಾರೋ ವೆಂಕಟೇಶ್ ಅನ್ನೋರು ಪೊಸಿಷನ್ ಒಳಗಿದ್ದಾರೆ. ಅವನು ಸಸ್ತಿದ್ದಾಲಿ ಅನ್ನೋನು ಈ ಯಾರ ಮುನ್ರಾಜು ಅಂತೆ, ಮಂಜ ಅಂತೆ, ಅವ್ರಿಗೆಲ್ಲ ದುಡ್ಡು ಕೊಡೋದು, ಸುಮ್ಮನೆ ಪುರಾಡಿಗಳನ್ನ ಹಿಡ್ಕೊಂಬರೋದು, ಇಲ್ಲಿ ಧರಣಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವ್ನು ಮೊನ್ನೆ ಲೀಡ್ರ್ ಅವ್ನು ಜಿಲ್ಲಾ ಅಧ್ಯಕ್ಷ ಅಂತಾನೆ. ಏನಿದೆ ಅವನ್ತಾಗ ಜಿಲ್ಲಾ ಅಧ್ಯಕ್ಷನ ಪೋಸ್ಟ್ ಏನಿದೆ ಅವನ್ತಾಗ? ಅವ್ನು ದುಡ್ಡು ಕೊಡ್ಬೇಕು, ಸಸ್ತಿದಲ್ಲಿ ದುಡ್ಡು ಕೊಡಬೇಕು, ಇವ್ನು ಬಂದು ಪ್ರತಿಭಟನೆ ಮಾಡಬೇಕು. ಎಲ್ಲ ಹೋಗೋದು 200 ರೂಪಾಯಿಗೆ ಆಸೆ ಬಿದ್ದು ಆ ಹೆಂಗಸ್ರನ್ನ ಕರ್ಸೋದು. ಅವನು ಸ್ವಂತ ದುಡ್ಡು ಏನು ಮಾಡ್ತಾವನೆ? ಎಲ್ಲ ಕಡೆನೂ ಅವ್ನು ಯಾರಿಗೇನೋ ಒಬ್ಬನಿಗೆ ಒಂದು ಸೈಟು ಅಂತ, ನಾನು ಜಿಲ್ಲಾ ಅಧ್ಯಕ್ಷ, ರಾಜ್ಯ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಒಂದು ಸೈಟ್ ಏನೋ ಕೊಡ್ಸವನ ಯಾರಿಗೇನೋ ಬಡವರು ಬಗ್ಗರಿಗೆ? ಇಲ್ಲ ನೋಡಪ್ಪ, ನನ್ನ ಕಡೆ ರಾಜ್ಯ ಅಧ್ಯಕ್ಷ, ನಾನು ನಿಮ್ಮ ಕಡೆ ಅನುಕೂಲ ಮಾಡ್ತೀನಿ, ಬರ್ರಿ ನಾನು ನಿಂದೆ ಅಂತ ಯಾರಿಗೇನೋ ಒಬ್ರಿಗೆ ಒಂದು ಸೈಟ್ ಕೊಡ್ಸವನ? ಇಲ್ಲ ಒಂದು 10 ಅಡಿ ಜಮೀನು ಕೊಡ್ಸವನ? ಇಲ್ಲ ನಿನಗೆ ತಮಾಮು ಏನೂ ಗೊತ್ತಿಲ್ಲ, ತೀರಾ ಬಡವ ನೀನು, ಬಾರ ನೀನು ನಿಂದೆ ಅಂತೇಳ್ಬಿಟ್ಟು ಒಂದು 10 ಕುಂಟೆ ಜಮೀನು ಕೊಡ್ಸವನ? ಸುಮ್ಮನೆ ಇವೆಲ್ಲ ಉದ್ದೇಶಪೂರ್ವಕವಾಗಿ ಯಾರೋ ಒಬ್ಬ ಬಡವ ಬದುಕ್ತಾವನೆ ಅಂತೇಳ್ಬಿಟ್ಟು ಆ ಬದುಕಾಕೆ ಬಿಡ್ದಿರ ಈ ಮುನ್ರಾಜ ಅನ್ನೋನು ಫುಲ್ಲು ಸುಳ್ಳು ಹೋಗೋದು, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು. ಅವ್ನು ಸಸ್ತಿದಲ್ಲಿ ದುಡ್ಡು ಕೊಡ್ತಾನಲ್ಲ, ಅವ್ನು ಸ್ವಂತ ದುಡ್ಡಿಲ್ಲ. ಇಲ್ಲ ಇಷ್ಟೆಲ್ಲ ಹೋರಾಟ ಮಾಡಿದ್ದೀನಿ, ರಾಜ್ಯದಂಥ ಹೋರಾಟ ಮಾಡಿದ್ದೀನಿ ಅಂತಾನೆ. ಎಲ್ರಿಗನ 10 ಅಡಿ ಜಮೀನು ಬೇಡ, 10 ಕುಂಟೆ ಜಮೀನು ಕೊಡ್ಸವನ? ಸರ್, ಅವನಿಗೆ ಮೊನ್ನೆ ಕೇಸ್ ಬುಕ್ ಮಾಡವ್ರೆ, FIR ಆಗಿ ಅವನ್ನ ಅರೆಸ್ಟ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ಅವನ ಮೇಲೆ ಖಂಡಿಸ್ತೀರಿ. ನೋಡಿ, ಇಲ್ಲಿ ಕುಸಿ ಹೊಂಡ ಇದೆ, ಇಷ್ಟೆಲ್ಲ ಜಮೀನು ನಮ್ಮದು ಇದ್ಕೊಂಡು ಪಾಪ ವೆಂಕಟೇಶ್ವರನವರು ಅವ್ರ ಮೇಲೆ ಸುಮ್ಮನೆ ಅಪರಾಧ ಹೊರಿಸೋದು. ಅವನೇ ಎಲ್ಲ ನೋಡ್ರಿ, CC ಕ್ಯಾಮ್ರಾ ಇತ್ತು ಮೊದಲು ರೋಡೊಳಗೆ. CC ಕ್ಯಾಮ್ರಾ ಅವ್ರು ನೈಟೇ ಓಡಾಡ್ತಾರೆ. ಆ CC ಕ್ಯಾಮ್ರಾ ನೈಟೇ ಓಡಾಡ್ತಾರೆ, ಸಿಕ್ಕೋತಾರೆ ಅಂತ ಹೇಳ್ಬಿಟ್ಟು CC ಕ್ಯಾಮ್ರಾ ಕಿತ್ತಾಕವ್ರೆ. ಈಗ ಆ ತರಲೆ ಮಾಡ್ತಾವನೆ ಮುನ್ರಾಜು. ಅವನಿಗೇನೇ ಆಗಲಿ ಶಿಕ್ಷೆ ಕೊಡಿಸ್ಲೇಬೇಕು. ನಾವು ಉಗ್ರವಾದ ಹೋರಾಟವನ್ನು ಇಲ್ಲ, ಆಜು ಬಾಜು ಅವನೇನೋ ಜಮೀನಿದೆ ಇಲ್ಲಿ ಮುನ್ರಾಜ್ದು. ಇಲ್ಲ ನೀನೇ ಅರ್ಗೋತ್ಲಿಸ್ಕೊಂಡು ನೀನು ಬಂದುಬಿಟ್ಟಿದೀಯಾ, ನನ್ನ ಜಮೀನಾಗಿ ನೀನು ಬಂದಿದೆಯಾ ಅಂತ ಏನೋ ಜಮೀನಿದೆಯಾ? ಏನಿಲ್ಲಲ್ಲ. ನಮಗೂ ಅವನಿಗೇನು ಸಂಬಂಧ? ನಮ್ಮೂರು ಸಂಬಂಧಪಟ್ಟಿದ್ದು ನಾವೇನೋ ಕಿತ್ಲಾಡ್ಕೊಂತೀರಿ. ಅವನಿಗೇನು ಅಧಿಕಾರ ಇಲ್ಲಿ? ರೋಡಾಗಿ ಧರಣಿ ಮಾಡ್ತೀನಿ, ಅಲ್ಲಿ ಧರಣಿ ಮಾಡ್ತೀನಿ, ಅವನು ಎಲ್ಲ ಅವ್ನು ಮಾತಾಡ್ಕೊಂಡ್ಲಿ, ಅವ್ನು ತಾಲೂಕು ಆಫೀಸ್ ಹತ್ರ ಧರಣಿ ಮಾಡ್ಕೊಂಡ್ಲಿ. ವೆಂಕಟೇಶ್ ಹೆಸ್ರು ಹೇಳ್ಕೊಂಡು ಅವ್ನು ಧರಣಿ ಮಾಡೋಂಥದ್ದು ಏನು ಅವಶ್ಯಕತೆ ಇಲ್ಲಲ್ಲ. ಏನು ಸರ್, ಅವನು ತರಲೆ ಆಗೋಗ್ಬಿಟ್ಟವನೇ. ಅವನು ಬೇಜನ್ ತರಲೆ, ಯಾರು ನೋಡು ಉಗಿಯೋದೆ ಅವನ್ನ. ಸುಮ್ಮನೆ ಅವ್ರು ಯಾರನ್ನ ಜೊತೆಗೆ ಹಾಕಂತ 100-200 ಕೊಡಿಸ್ಬಿಟ್ಟು ಅವನು ಯಾರೋ ಜೂಗನಹಳ್ಳಿ ಸಂತೋಷು, ನಾನು ಸಸ್ತಿದಾಲಿ ಹತ್ರ ನನ್ನ ಫೋನ್ ನಂಬರೇ ಇಲ್ಲ, ಅವ್ರದ್ದು ನನ್ನ ಹತ್ರ ರೆಕಾರ್ಡೇ ಇಲ್ಲ, ನಾನು ದುಡ್ಡು ಮುಟ್ಟೇ ಇಲ್ಲ ಅಂತಾನೆ. ಅವನು ಜೂಗನಹಳ್ಳಿ ಸಂತೋಷ ಅನ್ನೋನು ಹಿಂದೆಗಾಡಿನಿಂದ ಅವನಿಗೆ ಸಪೋರ್ಟು. ಮೊನ್ನೆ ಸ್ಟೇಷನ್ ಹತ್ರ ಬಂದಿದ್ದೀರಿ, ಅವ್ರು 4 ಜನ, ನಾವು 4 ಜನ ಅಂತ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ. ನಾನು ಸ್ಟೇಷನ್ನಾಗೂ ಹಿಂಗೆ ಕೇಳಿದೆ, ಅಲ್ಲಪ್ಪ ಯಾರಿಗಾನ ಒಂದು 10 ಜನಕ್ಕೆ ಅನುಕೂಲ ಮಾಡಿದ್ದೀನಿ ನೀನು, ಇಷ್ಟೆಲ್ಲ ಹೋರಾಟ ಮಾಡ್ತೀನಿ ಅಂತೀಯ, ರಾಜ್ಯದಂತ ಎಲ್ಲೆಲ್ಲೋ ಹೋರಾಟ ಮಾಡ್ತೀನಿ ಅಂತಿದ್ಯಾ, 10 ಕುಂಟೆ ಇಲ್ಲ, ಯಾರಿಗಾನ ಒಬ್ಬನಿಗೆ ಸೈಟ್ ಕೊಡಿಸಿದ್ಯಾ ನೀನು? ಕೊಡಿಸಿದ್ಯಾನಯ್ಯ?
ಸುಮ್ಮನೆ ಬಡವ್ರ ಮ್ಯಾಗ ಯಾಕೆ ಹೊಟ್ಟೆ ಮ್ಯಾಗ ಹೊಡಿತೀಯ ಯೋ ಅಂತ ಕೇಳಿದ್ರೆ ನಾನು ರೋಡಾಗಿ ಧರಣಿ ಮಾಡ್ತೀನಿ. ರೋಡ್ ಅವ್ರ ಅಪ್ಪಂದ ಗೋಮಾಳದ ಜಮೀನು. ನಾವು ಪೊಸಿಷನಾಗ 50-60 ವರ್ಷದಿಂದ ಇದ್ದೀರಿ. ಇವತ್ತಲ್ಲ ನಾಳೆ ಸರ್ಕಾರ ನಮ್ಮನ್ನು ಆದೇಶ ತಗೊಂತೈತೆ. ಅವನು ಯಾರು ಕೇಳೋದ್ರಿಗೆ? ಹಾಂ ನೋಡ್ರಿ, ಕುಸಿ ಹೊಂಡ ಇವತ್ತು ನೆನೆದ. ಹಾಂ ನೋಡ್ರಿ, ಮರ ಇವತ್ತು ನೆನೆದ ಮರ. ಇಷ್ಟೆಲ್ಲ ನಾವು ಬೆಳವಣಿಗೆ ಇಟ್ಕೊಂಡು ಅವರು ನೋಡ್ರಿ, ಅಲ್ಲೊಂದು ಬೋರಿದೆ. ಇಷ್ಟೆಲ್ಲ ಬೆಳವಣಿಗೆ ಮಾಡ್ಕೊಂಡು ನಾವು ಅವ್ರ ಜೀವನ ಮಾಡ್ತಾಯಿದ್ರೆ ಅವನು ಯಾರು ದುಡ್ಡು ಕೊಡ್ತಾನೆ ಅಂತೆ ಬರೋದು ಇಲ್ಲಿ ಅವ್ರ ಮ್ಯಾಗ ರಾಬಡಿ ಎಬ್ಬಿಸೋದು. ಅವನು ಇಲ್ಲಿ ಬಂದು ಗಲಾಟೆ ಮಾಡೋಂಥ ಅವಶ್ಯಕತೆ ಏನಿದೆ ಸಿ ಕ್ಯಾಮ್ರಾ ಕಿತ್ತಾಕ್ಸವನೆ ಈ ನಡುವೆ ವಾರದಿಂದ ನೋಡ್ತಾ ಇದ್ದೀನಿ ಸಿ ಕ್ಯಾಮ್ರಾ ಇಲ್ಲ ಅಲ್ಲಿ. ಯಾಕೆ ಹೇಳ್ರಿ, ನೈಟ್ ಓಡಾಡ್ತಾನೆ ಅವನು. ದುರ್ಗೇನಹಳ್ಳಿ ಮಂಜ ಮುಂಡ್ರಾಜ ಇವರೆಲ್ಲ ನೈಟ್ ಓಡಾಡೋದ್ರಿಗೆ ಆ ರೋಡ್ ಒಳಗೆ ಸಿ ಕ್ಯಾಮ್ರಾ ಯಾವುದೂ ಇಲ್ಲ. ಅವನಿಗೆ ಉಗ್ರವಾದ ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ನು ಹಿಂಗೆ ಮಾಡಲಿ, ಅವನ ಸಸ್ತಿದಲ್ಲಿ ದುಡ್ಡಿದೆ, ಅವ್ನಿಗೆ ದುಡ್ಡು ಕೊಡ್ಬೋದು. ನಾವು ಯಾರಿಗೂ ದುಡ್ಡು ಕೊಡಲ್ಲ. ನಾವು ಹೋರಾಟವಂತಕ್ಕೂ ಖಂಡಿತ ಇದು ಉಗ್ರವಾದ ಹೋರಾಟವನ್ನು ಮಾಡಿ ಅವನ್ನೇನಾದರೂ ಮಾಡಿ ಇದು ಕೇಸ್ ಬುಕ್ಲೆ ಮಾಡೇಬೇಕು ಸರ್. ನಮ್ಮೂರ ಬಂದು ಆಚಾರ್ಲಹಳ್ಳಿ ಅಂತ. ನಮ್ಮ ಜಮೀನು ಬಂದು ಗುಳ್ಳೆ ನಂದಗುಂದ ಸರ್ವೆ ನಂಬರ್ 30ರಲ್ಲಿ ನಾವು ಬೆಳ್ಕೊಂಡು ತಿಂತಾ ಇದ್ದೀರಿ. ಅದರಲ್ಲಿ ಜಾಗ ಬಿಡ್ತಾ ಇಲ್ಲ. ಸಜೀಜ್ ಅಲಿ ಅವರು ನಮ್ಮ ಕೆಳಗಡೆ ಕಾಂಪೌಂಡ್ ಹಾಕ್ಕೊಂಡವ್ರೆ, ಕೆಳಗಡೆ ಜಮೀನು. ಅದರಿಂದನೇ ನಾವು ಮೇಲೆ ಜಮೀನಿಗೆ ಹೋಗಬೇಕು. ಬೆಳ್ಕೊಂಡು ತಿನ್ನೋದಿರೋದು ಅದೇ ಒಂದೇ ಜಮೀನು ನಮ್ಗೆ. ಅದ್ರಲ್ಲಿ ಹೋಗೋಣ ಅಂದರೆ ಕೆಳಗಡೆ ಜಮೀನಿಂದ ಅವರು ನಮ್ಗೆ ಜಾಗನೇ ಬಿಡ್ತಾ ಇಲ್ಲ. ನಾವೇನ್ರಲ್ಲಿ ಬೆಳ್ಕೊಂಡು ತಿನ್ನೋದು? ಜಾಗ ಬಿಡ್ಬೇಕಲ್ಲ. ಒಂದೊಂದ್ಸಲ ಜಮೀನೇ ಇಲ್ಲ ಅಂತ ಜಮೀನೇ ಇಲ್ಲ, ನಿಮ್ ಗ್ರಾಂಟೇ ಆಗಿಲ್ಲ, ನಿಮ್ ಜಮೀನೇ ಇಲ್ಲ ಅಂದ್ಬಿಟ್ಟು ಕೇಸ್ ಹಾಕೋದು, ಇಲ್ಲ ರೌಡಿಗಳನ್ನ ಕಳ್ಸೋದು. ನಿಮ್ಗೆ ತೊಂದರೆ ಮಾಡ್ತೀರಿ, ಮನೆ ತಕ್ಕ ರೋಡಿಗಳನ್ನ ಕಳ್ಸೋದು, ಇಲ್ಲ ಪೊಲೀಸ್ ಅವ್ರನ್ನ ಕೊಂಡ್ಕೊಡೋದು, ಪೊಲೀಸ್ ಅವ್ರನ್ನ ಮನೆ ತಕ್ಕ ಕಳ್ಸೋಳೋದು. ಕಳಿಸ್ಬಿಟ್ಟು ಏನಮ್ಮ ಹಿಂಗೆ ಅಂತೇಳಿ ಅಲ್ಲಿ ರೋಡಿಗಳನ್ನ ಕರ್ಸೋದು, ಮನೆ ಹತ್ರ ಕಳ್ಸೋದು. ಏನು ಮನೆ ಹತ್ರ ಕಳ್ಸೋ ಅಷ್ಟು ಏನೈತೆ ಸರ್? ಬಂದು ಮಾತಾಡ್ಬೇಕು. ಅವ್ರದ್ದು ಏನಿದ್ರೆ ಅದು ಜಮೀನ್ ಹತ್ರ ಮಾತಾಡಲಿ. ನಮ್ದು ಐತೆ ಅಂತ ನಾವು ಜಮೀನ್ ಹತ್ರ ಮಾತಾಡ್ತೀರಿ, ಅವ್ರದ್ದೇನ ಐತೆ ತಗೊಬಂದು ಮಾತಾಡಲಿ. ಇಷ್ಟಕ್ಕೂ ಜಮೀನೇ ಇಲ್ಲ ಅಂತಾರಲ್ಲ. ಜಮೀನು ಇಲ್ದಿದ್ದೆ ಅವ್ರು ಹೆಂಗೆ ಕೇಳ್ತಾರೆ? ಕೊಡ್ರಿ ಅಂತ ಕೇಳ್ತಾರೆ, ಜಮೀನೇ ಇಲ್ಲ ಅಂತಾರೆ. ಅದೆಲ್ಲ ವಾದ ಮಾಡ್ತಾರೆ. ಅದು ಯಾವ ಥರ ಮಾಡ್ತಾರೆ? ಎಲ್ಲ ರೌಡಿಗಳನ್ನ ಕರೆಸೋದು, ಅದು ಇದು ಏನು ಥರ ಮಾಡ್ತಾ ಇರೋದು? ಅದೆಲ್ಲ ನಿಲ್ಲಿಸ್ಬೇಕು. ಬೆದರಿಕೆ ಹಾಕೋದು, ಅಲ್ಲಿ ಬೆದರಿಕೆ ಹಾಕೋದು. ಬರಬಾರ್ದು ಈ ಕಡೆ. ನೀವು ಹೆಂಗ್ ಬರ್ತೀರಾ? ಹೊಲ್ದ ಹತ್ರ ಹೆಂಗ್ ಬರ್ತೀರಾ? ನಿಮ್ದು ಹೆಂಗೆ ಹೊಲ? ನಾವು ಇಷ್ಟು ವರ್ಷಗಳಿಂದ ಬೆಳ್ಕೊಂಡು ತಿಂತಾ ಇರೋರು, ನೀವು ಎಲ್ಲ ಇರೋರು ಬಂದು ಎಲ್ಲಿಂದ ನೀವು ಬಂದಿರೋರು? ಅಕ್ಕಪಕ್ಕ ಎಲ್ಲ ತೊಂದರೆನೇ. ಅವ್ರು ಬಂದ್ಮೇಕ ಅವ್ರು ಬಂದು ಇಲ್ಲಿ ಯಾವ ಗಳಿಗೆ ಸೇರ್ಕೊಂಡಾರ ಅವತ್ತಿಂದ ಸ್ಟಾರ್ಟ್ ಆಗಿರೋದು ಏರಿಯಾದಲ್ಲಿ ಎಲ್ಲ ಅಷ್ಟೇ. 2 ಎಕರೆ ಜಮೀನು ಕಾಂಪೌಂಡ್ ಹಾಕೊಂಡಿದ್ದಾರೆ. 4 ವರ್ಷ ಆಯ್ತು. 4 ವರ್ಷದಿಂದ ಅದ್ರೊಳಗೆ ಹೋಗಕ್ಕೂ ಬಿಡಲ್ಲ, ಏನು ಮಾಡಕ್ಕೂ ಬಿಡಲ್ಲ. ಮಾಡಿದ್ರೆ ಕಂಪ್ಲೇಂಟ್ ಕೊಡೋದು, ನಮ್ಮ ಮೇಲೆ ಜಗಳ ಬರೋದು, ಮನೆ ಹತ್ರ ಪೊಲೀಸರು ಬರ್ತಾರೆ. ಇದೆ ಸರ್ ಅವ್ರ ನ್ಯಾಯ. ನ್ಯಾಯ ಅಂದ್ರೆ ನ್ಯಾಯ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಏನು ಸೌಲಭ್ಯ ಕೊಟ್ಟು ನಮ್ಮನ್ನ ಇಲ್ಲ ಅಂತಂದ್ರೆ ನಾವು ಹೋಗ್ಬಿಟ್ಟು DC ಆಫೀಸ್ ತಾಲೂಕು ಆಫೀಸ್ ಹತ್ರ ಸತ್ತೋತಿರಿ. ಪೆಟ್ರೋಲ್ ಸಿಮೆಣ್ಣೆ ಎತ್ಕೊಂಡು ಅವನ ಎದುರುಗ ಸತ್ತೋತಿರಿ. ಅವನು ಬಿಡೋದಿಲ್ಲ. ಅವನ ಮಕ ಮುಚ್ಚ, ಗೊತ್ತಾಯ್ತಾ? ಅವನು ಯಾವತ್ತು ಬಂದಿದ್ದ ಅವ್ರ ಅಪ್ಪಂದ ಅವ್ರ ಅಮ್ಮನ ಗಂಡಂದ ನಾವು ಕಷ್ಟಪಟ್ಟು ಇಂಗಿಡಿಸಿ, ನಾವು ಕಲ್ಲುಗಳು ಮುಳ್ಳುಗಳು ಇಂಗಿಡಿಸಿ ಅಷ್ಟು ಕಷ್ಟಪಟ್ಟಿದ್ದೀರಲ್ಲ. ಅವನು ನೆಗೆದು ಬಿದ್ದೋಗ ಬಂದು ಈ ಗುಟ್ಟೆಲ್ಲ ನಂದೆ ಅಂತ ಕೇಳ್ತಾನೆ. ಪೇಪರ್ ಕೈಯಾಗಿ ಇಟ್ಕೊಂಡು ನಂದ್ರೊಳಗೆ ಬೋರ್ ಹಾಕವನೆ. ಬೋರ್ ಕೆಳಗೆ ಕುತ್ಕೊಂಡಿದ್ರೆ ಕಳ್ಕೊಂಡು ಬಂದವನೆ. ನನ್ನ ಏನನ್ ಮಾತಾಡಕ್ ಹೋದ್ರೆ ಬಂದು ಮಾತಾಡ್ತೀರಮ್ಮ, ನೋಡ್ತೀರಾ? ಹಾಕೋಬಿಡೋದು ಜಮೀನೇ ಇಲ್ಲ ಅನ್ನೋ ತಿರ್ಗಿ ಕೇಳಿದಾಗ ₹1 ಕೊಟ್ಟಿಲ್ಲ. ಜಮೀನ್ 2 ಎಕರೆ ಜಮೀನ್ ಹೆಂಗ್ ಹಾಕೊಂಡ್ರು ಸರ್? 2 ಎಕರೆ ಜಮೀನ್ ಹಾಕೊಂಡವ್ರೆ. ನಾವು 40 ವರ್ಷ 50 ವರ್ಷದಿಂದ 2 ಎಕರೆ ಜಮೀನ್ ಹಾಕೊಂಡು 4 ವರ್ಷ ಆಯ್ತು ನಾವು ಬೆಳೆ ಇದ್ದು ನಮ್ಮ ಮಕ್ಕಳು ಮರಿ ಏನು ಅದ್ರಕ್ಕೆ ಹೆಜ್ಜೆ ಹಾಕಿಲ್ಲ. ಜಮೀನ್ ಮಾಡ್ಬೇಕು ಅವ್ರು. ಇದು ಅಷ್ಟೇ, ಅದು ಎಲ್ಲ ಇದ್ ಮಾಡ್ಬೇಕು ಸರ್ ಅಷ್ಟೇ. ಜಾಗ ನಮ್ದು ಎಷ್ಟು ಏನಿಲ್ಲ. ಜಾಗ ಬಿಡ ಅಂತಂದ್ರೆ ಮನೆ ತಕ್ಕ ಪೊಲೀಸರು ನನ್ನ ಹೇಳ್ಕೊಳಕ್ ಬಂದವ್ರೆ. 5 ಲಕ್ಷಕ್ಕೆ 10 ಲಕ್ಷ 20 ಲಕ್ಷ ನೀನ್ ಕೊಡ ಅಂತ ಹೇಳಿದ್ರು. ನಾವೇನು ಹೇಳ್ದಿರೇನೆ ನಂದು 5 ಲಕ್ಷಕ್ಕೆ ಕೇಸ್ ಹಾಕ್ಯಾವ ನನ್ನ ಮೇಲೆ. ಕೆಳಗಡೆ ಜಮೀನ್ ಹಾಕೊಂಡವನೆ ಅಂತೇಳಿ ಏನೋ ಕೊಟ್ಟಿರ್ಬೋದು, ಅದಕ್ಕೇನೋ ಕೊಟ್ಟವನೇನೋ ಅಂತ ನ್ಯಾಯ ಕೇಳಿದ್ರೆ ಅವರೇ ಸೈಲೆಂಟ್ ಹೊಲ್ಟೋಗೋದು ತಿರ್ಗಾ. ಸರ್ ಇದು ನ್ಯಾಯನ ಸರ್ ನೀವು ಕೇಳೋದು ಅಂತಂದ್ರೆ ಅವ್ನು ಸರಿ ಬರ್ರಿ ಸರ್ ಅಂತೇಳಿ ಹೊಲ್ಟೋಗೋದು. ಅವ್ರದ್ದು ಇದ್ರೆ ಡಾಕ್ಯುಮೆಂಟ್ ಏನೈತೆ, ಪ್ರೂಫ್ ಏನೇ ತಗೊಬಂದು ಮಾತಾಡ್ಬೇಕು.
ಅದಿಲ್ದಿದ್ಬಿಟ್ಟು ಅವ್ರು ದುಡ್ಡು ಕೊಟ್ಟವ್ರೆ ಅಂದ್ಬಿಟ್ಟು ಬಂದು ಮಾತಾಡ್ತಾ ಆತೈತೆ ಸರ್, ಅದು ನ್ಯಾಯ? ಸರ್ವೆ ನಂಬರ್ ಬದಲಾಯಿಸೋದು ಏನೇನೋ ಮಾಡ್ತಾರೆ ಸರ್ ಅಲ್ಲಿ. ಅವ್ರದೇ ಸರ್ ಎಲ್ಲ ಕಿಮಿಲತ್ ಮಾಡ್ತಾ ಇರೋದೇ ಅವರು. ನಾನು ಮುಂದೆ ಒಂತಾವ್ ಸೈನ್ ಹಾಕಿರತ್ತ 100,000 ಸೈನ್ ಹಾಕೊಂಡು AC ಕೋರ್ಟಿಗೆ ಕೇಸ್ ಹಾಕಿ. ಸೈನ್ ನಿಂದಲ್ಲ. ನಮ್ದಲ್ಲ, 30 ಸೈನ್ ನನ್ನವೇ ಅಲ್ಲ. ಸೈನ್ ಕಳ್ಸಲ್ಲ, ಒಂದು ಆಧಾರ್ ಕಾರ್ಡ್ ಕಳ್ಸಲ್ಲ, ರೇಷನ್ ಕಾರ್ಡ್ ಅದ್ ಹೆಂಗ್ ಹೋಗಿ ನಾನು ಮುಂತಾವ್ ಹಾಕಿರತ್ತ 30 ಸೈನ್ಗಳು ಬರ್ದವ್ರೆ. ಸಹಿ ನಿಂದಲ್ಲ. ನಂದಲ್ಲ ಸೈನ್. ನೋಡ್ರಿ, ತೆಗ್ದು ನೋಡ್ರಿ, ಇಲ್ಲೇ ರೆಕಾರ್ಡ್ಗಳಾಗ. 2 ಎಕರೆ ಜಮೀನು ಹಿಂಸೆ ಕೊಡ್ತಾರೆ. ಮೋಸ ಮಾಡ್ತಾರೆ. ಅವಾಗ ಆ ದೆಪ್ಪೆದಾರ ಇದ್ದಾಗ 1,000 ಸತಿ ಬಂದವ್ರೆ ಮನೆ ತಕ. ಬಾರ ದುಡ್ಡು ಕೊಡು, ಇಲ್ಲಾಂದ್ರೆ ಹೇಳ್ಕೊಂಡು ಹೋಗ್ತೀರಿ. ಹಂಗೆ ನಾನು ರೇಗ್ದಾಗ ಓಡೋಗ್ಬಿಡೋದು. ದುಡ್ಡು ಏನಕ್ಕೆ ತಗೊಂಡಿದ್ದೀರಾ? ನಾವು ತಗೊಂಡಿರಲ್ಲ. ಸುಮ್ನೆ ಬೋಗಸ್ ಸೈನ್ ಹಾಕಿ ದುಡ್ಡು ತಗೊಂಡ. ಕೇಳ್ತೀರಿ ಅಂದ್ರೆ ದುಡ್ಡು ಕೊಡ್ತೀರಿ ಅಂತಾರೆ, ಮತ್ತೆ ಜಮೀನ್ ಹತ್ರ ಬಂದ್ರೆ ಇಲ್ಲ ನಿಮ್ ಜಮೀನೇ ಇಲ್ಲ ಅಂತಾರೆ, ಡಾಕ್ಯುಮೆಂಟೇ ಇಲ್ಲ, ಇದೆಲ್ಲ ಸುಳ್ಳು ದಾಖಲೆ ಅಂತಾರೆ. ಅವ್ರದ್ದು ಸುಳ್ಳಿಲ್ಲ. ನೋಡಿ, ಇವಾಗ ಜಮೀನ್ದು ನಮ್ದು ಒರಿಜಿನಲ್ 4 ಎಕರೆ ಒರಿಜಿನಲ್ ಪಕ್ಕ ರಿಕಾರ್ಡ್. ಆ ರಿಕಾರ್ಡ್ ನಿಮ್ಗೆ ಆಗಿಲ್ಲ, ಬೇರೆಯವ್ರಿಗೆ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಇವಾಗ ಕೇಸ್ ಹಾಕ್ತವ್ರೆ. ನಾವ್ ಇವಾಗ AC ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ರೆ, ಸಾಹೇಬರು ಕೇಳಿದ್ರೆ, ಅವನು ಯಾರೋ ಬಂದು ಇನ್ನು 15 ದಿವಸ ಒದಿಸ್ಕೊಡ್ತೀನಿ, ಪೇಪರ್ಗಳು ಅದು ಇದಂತ ಲಾಯರ್ ಇದಾರು ಕುಳ್ಳ ಹೇಳ್ಬಿಟ್ಟು ಹೊಟ್ಟೋದ. ಅವ್ರು ಎತ್ತಿ ಪೇಪರ್ ಬಿಸಿ ಹಾಕಿದ್ರು. ಜಮೀನು ಇನ್ನು 15 ದಿವಸ ಪೊಸಿಷನ್ ಇಲ್ಲ, ಪೇಪರ್ಗಳಿರೋವು ಜಮೀನ್ ಇಲ್ಲ ಅಂತ ವಾದ ಮಾಡ್ತಾವ್ರೆ. ಈ ತರ ಹೆಚ್ಚಾಗಿ ಮಾತಾಡಕ್ ಹೋದ್ರೆ ಗಲಾಟೆ. ಇದಕ್ಕೆಲ್ಲ ಕಾರಣ ಸಜಿದ್ ಅಲಿ ಅವರು ಸರ್. ಸಜಿದ್ ಅಲಿಯಿಂದಾನೇ ಇದೆಲ್ಲ ನಡೀತಾ ಇರೋದು. ಅವ್ರು ಎಲ್ಲಿ ಯಾವಾಗ ಇಲ್ಲಿಗೆ ಬಂದ್ರು ಅವತ್ತಿಂದ ತೊಂದ್ರೆನೆ ಸರ್. ನಮ್ಕ ನಾವ್ ಇರೋದು ಕಾಡಾಗ, ಅಲ್ಲಿ ಊರಿನಿಂದ ಆಚೆ ಉಂಟು ಮನೆ. ನೀವು ರಾತ್ರಿ ಕಾರ್ಗಳಾಗ ಹುಡುಗಿಗಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಆತದ. ಸಬ್ ಇನ್ಸ್ಪೆಕ್ಟರ್ಗೆ ಇದು ದೆಪ್ಪೆದಾರನ್ ಕರ್ಕೊಂಡ್ಬರೋದು. ಯಾರ್ಗೇನೆ ತೊಂದ್ರೆ ಆದ್ರೂ ಅವರೇ ಸರ್ ಇದಾಗೋದು. ಇದೆಲ್ಲ ತೊಂದ್ರೆ ಮಾಡ್ತೀರಿ ಹಂಗೆ ಹಿಂಗೆ ಅಂತ ಬೆದರಿಸ್ತಾರೆ. ಅವರೇ ಬುದ್ಧಿಸಿ ಕೊಡಿಲ್ಲ ಅಂದ್ರೆ ನಾವು DC ಆಫೀಸ್ ಹತ್ರ, ತಾಲೂಕು ಆಫೀಸ್ ಹತ್ರ ಸತ್ತೋಗ್ತಾರೆ. ಪೆಟ್ರೋಲ್ ಇಟ್ಕೊಂಡು ಎಲ್ಲ ಹೋಗಿ ಎಲ್ಲ ಇನ್ನೇನು ಮಾಡ್ತೀಯ, ಅಲ್ಲಿ ಬೆಳೆಕೊಂಡು ತಿನ್ನಕ್ಕಾಗಲ್ಲ. ಇದು ರೋಡು ಇಲ್ಲ, ಯಾವುದೂ ಇಲ್ಲ. ಇನ್ನೆಲ್ಲಿ ಬೆಳ್ಕೊಂತಿದ್ದು, ಇನ್ನೆಲ್ಲೈತೆ ಇದು? ಅದೇ ಗತಿ ನಮ್ಗೆ, ಅದೇ ಇರೋದು ಆಸ್ತಿ. ಇನ್ನೆಲ್ಲಿ ಇದ್ರೆ ಹಾಕೊಂಡ್ ಬಿಡ ಹೋಗೋ ಅಂತ. ಅದ್ಯಾರು ಪುಣ್ಯಾತ್ಮರು ಮಾಡಿಕೊಟ್ರು. ಅವಾಗ ಮಾಡಿಕೊಟ್ಟು 80 ವರ್ಷದಾಗ ಮಾಡಿಕೊಟ್ಟಾಗಿನಿಂದ ಕುರುಬೇನ್ ನರಸಿಂಹಮೂರ್ತಿ, ಆಡಳಿತ ಅಪ್ಪಯ್ಯಣ್ಣು ಎಲ್ಲರೂ ಮಾಡಿಕೊಟ್ರು ಅವ್ರ ಮನೆಗೆ ದುಡ್ದಿದ್ದಕ್ಕೆ. ನಂಗೆ ಇವತ್ತು ಅದನ್ನೇ ನಿಮ್ಗೆ ಆಗಿರಲ್ಲ, ಮಾಡಿರಲ್ಲ, ಬೇರೆಯವ್ರಿಗೆ ಆಗಿದೆ ಅಂತ ಸುಳ್ಳು ಹೇಳ್ಕೊಂಡು ನಮ್ಮನ್ನು ಬಿಡಿಸಿದ ಕೇಸ್ಗಳಾಕಿದ್ರೆ ಏನು ಕೇಳಿಸ್ಕೋಗಕ್ಕೆ ಕಾಸುಗಳಿಲ್ಲದೆ. ಏನು ಸಾವುಕಾರ ತಗೊಂಡಾಗಕ್ಕ ಇಲ್ಲಿ ನಮ್ಮೂರ ಹತ್ರ ಕೇಳಕ್ಕೊತ್ತ 10 ರೂಪಾಯಿ ಬಡ್ಡಿ 100ಕ್ಕೆ ಎಲ್ಲಿಂದ ತಂದಿಕಾನ? ಇವಾಗ AC ಕೋರ್ಟ್ ಕೇಸ್ ಹಾಕಿದ್ರೆ ಎಷ್ಟು ಬಾಧೆ ಬಿದ್ದುಕೊಂಡೋಗಿದ್ದೀನಿ. 2,000 3,000ಕ್ಕೆ ನನ್ನ ಮಕ್ಕಳನ್ನ 3 ಜನ ನಮ್ಮನ್ನ ಎಲ್ಲ ಎಳಿಸ್ಬಿಟ್ರೆ ನಾವೇನು ಮಾಡಿದ್ರಿ? ಸಿವಿಲ್ ಕೋರ್ಟಾಗ ಹಾಕ್ಯವ್ರೆ. ನಾವ್ ಇವಾಗ ಏನ್ ಮಾಡೋಣ, ಹೆಂಗ್ ನಿಲ್ಸೋಣ, ಏನ್ ಪಾಡು ಬೀಳೋಣ? ಅದು ಅಲ್ಲದೆ ಇರೋದು ನಾವು ಕಾಡು ಊರಿನಿಂದ ಆಚೆ ತೋಟದಾಗ ಇವ್ರು ಎಷ್ಟೊತ್ನಾಗ ಬಂದು ಹೊಡೆದು ಸಾಯಿಸಿ ಅದು ಹೊರಟೋದ್ರೆ ಏನು ಮಾಡೋಕ್ಕಾಗ್ತದೆ? ನಾವೇನೂ ಮಾಡೋಕ್ಕಾಗಲ್ಲ. ನಾವಿರೋದು 2-3 ಮಕ್ಕಳು, ಮೊಮ್ಮಕ್ಕಳಿಬ್ರು, ಮಗನು. ಇವ್ರು ನಾವು 4 ಜನ ಏನು ಮಾಡೋಕ್ಕಾಗ್ತದೆ? ಅವನ್ನ ಅವಾಗೆ ಪೊಲೀಸರನ್ನ ಕರ್ಕೊಂಬರೋದು ಮನೆ ತಾವು ಅಗಳುತ್ತೆ. 1 ಗಂಟೆಗೆ 2 ಗಂಟೆಗೆ ಪೊಲೀಸರು ಬರ್ತಾಯಿರೋ. ನಾವು ದೆಪ್ಪೆದಾರರು ಬರೋದೇ ದುಡ್ಡು ಕೊಡ್ರ, ಇಲ್ಲಾಂದ್ರೆ ಬರ ಎಕ್ಕ ಕಾರು ಅನ್ನೋದು. ಅವಾಗ ಎಕ್ಕೊಂಡು ಹೋಗೋವಾಗ ಎಲ್ಲ ಸಾಯಿಸಾಕ್ತಾರೆ. ಹಿಂಗೆಲ್ಲ ಮಾಡಿದ್ರೆ ನಾವು ಹೆಂಗೆ ಉಳಿಯೋದು? ಇದ್ರಕ್ಕೆ ಸೌಲಭ್ಯ ಕೊಟ್ಟು ಏನು ಮಾಡಿ, ಇಲ್ಲ ಅಂತ ಅಲ್ಲೇ ಸತ್ತೋತ್ರಿ ಎಲ್ಲ. ಹೋಗಿ ಮಕ್ಕಳು ಮರಿ ಅವ್ರಿಲ್ಲ ಹೋಗಿ ಅಲ್ಲಿ ಹೊರಟೋಗ್ಬಿಡ್ತೀರಿ. ಸರ್ ಹೇಳಿ, ಏನು ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇದೆ? ಸರ್ವೆ ನಂಬರ್ ಏನು, ಎಷ್ಟು ಜಾಗದಲ್ಲಿ ಯಾರು ನಿಮ್ಗೆ ಬಂದು ತೊಂದರೆ ಕೊಡ್ತಿರೋ ಅಂಥದ್ದು? ನನ್ನ ಹೆಸರು ನಂದಿಗುಂದ P. ವೆಂಕಟೇಶ್ವರ ಅಂತ. ನಾನು ನಂದಿಗುಂದ ಗ್ರಾಮದವನೇ. ಇದೇ ಜಮೀನಲ್ಲೇ ವಾಸ ಇರೋದು ನಾವು. ನಮ್ಮ ಫ್ಯಾಮಿಲಿ ಸುಮಾರು 75-76 ವರ್ಷದ ಇದ್ದೀವಿ. ನಮಗೆ ಇಲ್ಲಿ ಮೂಲ ಸರ್ವೆ ನಂಬರು 28 ಸರ್ವೆ ನಂಬರಲ್ಲಿ 32 ಎಕರೆ 24 ಗುಂಟೆ ಜಮೀನು. ಅದರ 32-24 ಗುಂಟೆ ಜಮೀನಲ್ಲಿ 1969-70ರಲ್ಲಿ ನಮ್ಮ ಊರವರೇ ಅಲ್ಲ, ನಮ್ಮ ಪಕ್ಕದ ಗ್ರಾಮದವರೇ ಅಲ್ಲ, ನಮ್ಮ ಪಂಚಾಯತಿಯವರೇ ಅಲ್ಲ, ಮತ್ತು ನಮ್ಮ ಹೋಬಳಿಯವರೇ ಅಲ್ಲ, ದೊಡ್ಡಬಳ್ಳಾಪುರದ ನಿವಾಸಿಗಳಿಗೆ 5 ಜನಕ್ಕೆ 20 ಎಕರೆ 20 ಗುಂಟೆ ಜಮೀನು ಮಂಜೂರು ಮಾಡ್ತಾರೆ. 70ರಲ್ಲಿ 76ನೇ ಇಸ್ವಿಯಲ್ಲಿ ದಾಶರಥಿ ಅನ್ನೋರಿಗೆ ಎಲ್ಲರೂ ಸೇರ್ಕೊಂಡು ಕ್ರಯ ಮಾಡ್ತಾರೆ. ಆಗ ಕ್ರಯ ಆದಮೇಲೆ ಕ್ರಯದಾರರು ಪೊಸಿಷನ್ಗೆ ಬರಲ್ಲ,
ಮಂಜೂರುದಾರರು ಈ ಪೊಲೀಸರಿಗೆ ಬರಲೇ ಇಲ್ಲ. ಹಿಂಗಿದ್ದಾಗ 1994ರಲ್ಲಿ ಆಗಿನ ತಾಯ್ಸರ್ ಸಾಹೇಬರು, ರೆವಿನ್ಯೂ ಇನ್ಸ್ಪೆಕ್ಟರ್ ಸಾಹೇಬರು, ಅಲ್ಲಿ ಅವಾಗಿದ್ದಂಥ ವಿಲೇಜ್ ಅಕೌಂಟರು ಈ ಜಮೀನು ಸ್ಪಾಟಕ್ಕೆ ಬಂದರು. ಸ್ಪಾಟಕ್ಕೆ ಬಂದಾಗ ಏನಿಲ್ಲ ಅನುಭವದಲ್ಲಿ ಇವರಿದ್ದಾರೆ, ಯಾರೋ ಬೇರೆ ಸ್ವಲ್ಪ ಪಾಣಿ ಇದೆಯಲ್ಲ ಅಂತ ನೋಡಿಬಿಟ್ಟು ಆಗ ಅವರು ಲೆಟ್ರ್ ಬರೀತಾರೆ, ಎ ಸಿ ಸಾಹೇಬ್ರಿಗೆ ಲೆಟ್ರ್ ಬರೀತಾರೆ, ಈ ಜಮೀನು ಹಿಂಗೆ ಆಗಿದೆ, 5 ಜನಕ್ಕೆ ಇಂಥ ಆಗಿದೆ ಅಂತ ಕೊಟ್ಟಾಗ 20 ಎಕರೆ 20 ಕುಂಟೆನೂ 1994-95ನೇ ಇಸ್ವಿಯಲ್ಲಿ ವಜಾ ಮಾಡ್ತಾರೆ. 20 ಎಕರೆ 20 ಕುಂಟೆನೂ. ಇದು ವಜಾ ಆಗಿರೋ ಕಾಪಿ ಇದೈತಲ್ಲ, ಇದು ವಜಾ ಆಗಿರೋದು. ವಜಾ ಆದಮೇಲೆ ಅವಾಗ ಏನು ಮಾಡಿದ್ರು, ಸರ್ಕಾರಕ್ಕೆ ಜಮೀನ ಫುಲ್ ತಗೊಂಬಿಟ್ರು. 20 ಎಕರೆ 20 ಕುಂಟೆ ತಗೊಂಡಾದ್ಮೇಲೆ ದಾಶರಥಿ ಕ್ರಯದಾರನ ಏನು ACFSಲ್ಲಿ ವಜಾ ಆಯಿತು. ಮತ್ತು ಅವರು DC ಕೋರ್ಟ್ಗೆ ಹೋದರು. DC ಕೋರ್ಟ್ಗೆ ಹೋದಾಗ ಅಲ್ಲಿನ DC ಸಾಹೇಬರು ವಜಾ ಮಾಡಿದ್ರು. ಯಾರ ಆದೇಶವನ್ನು? ಈ AC ಆದೇಶನ ಅವ್ರು ಎತ್ತಿಡಿದ್ರು. ಅದನ್ನ ಎತ್ತಿಡಿದ್ಬಿಟ್ಟು ಕ್ರಯದಾರನ ಅಲ್ಲಿನ ವಜಾ ಮಾಡಿದ್ರು. ವಜಾ ಮಾಡಿದ್ಮೇಲೆ ಆ ಕ್ರಯದಾರ KV ದಾಶರಥಿ ಬಿನ್ RO ಮದನ್ ಅನ್ನೋರು 94-95 DC ಆಫೀಸಲ್ಲಿ ವಜಾ ಆದಮೇಲೆ ಅವರು 2024 ಇಸ್ವಿ ತನಕನೂ ಯಾವುದೇ ಒಂದು ಕೋರ್ಟಿಗೆ ನಾನು ಜಮೀನು ಬೇಕು ಅಂತ ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ. ಯಾವುದೇ ನ್ಯಾಯಾಲಯಕ್ಕೆ ನಾನು ಜಮೀನು ಒಂದು ಹೋಗಿದ್ರೆ ನಾವಿದ್ದೀವಲ್ಲ ಪೊಸಿಷನ್ ಜಮೀನು ನಾವು ಬಿಟ್ಬಿಡ್ತೀವಿ ಅವ್ರಿಗೆ. ಯಾವುದೇ ನ್ಯಾಯಾಲಯಕ್ಕೆ ಹೋಗ್ದಿರೋರೇ ಇದ್ದರು. ಅದರ ಮಧ್ಯದಲ್ಲಿ 2 ಕೇಸ್ ನಡೀತವೆ. 4 ಕೇಸಲ್ಲಿನೂ ಸರ್ಕಾರ ತಗೊತಾರೆ ಜಮೀನು. ಸರ್ಕಾರ ತಗೊಂಡಾಗ ಆಮೇಲೆ ಏನು ಅದರ 2 ಕೇಸಲ್ಲಿ ಏನು ಮಾಡ್ತಾರೆ, ನಾವು ಮಂಜೂರಿದಾರರು ಅಂತ ಮತ್ತೆ ಹೋಗ್ತಾರೆ ಮಂಜೂರಿದಾರರು. ಆ ಮಂಜೂರಿದಾರರು ಹೋದಾಗ ಮಂಜೂರಿದಾರರಿಗೆ ಆಗಿನ ಸಾಹೇಬ್ರು ಹೇಳ್ತಾರೆ, ಸ್ಥಳ ತನಿಖೆ ಮಾಡಿಬಿಟ್ಟು ಈ ಜಮೀನು ದೊಡ್ಡ ಜಮೀನು ಗ್ರಾಮದ ವಾಸದಿಂದ ಈ ಅರ್ಜಿದಾರರಿಗೆ 18 ಕಿಲೋಮೀಟ್ರ್ ದೂರ ಐತೆ. ನಾವೇನಾದರೂ ಈ ಜಮೀನು ಇವರಿಗೆ ಕೊಟ್ಟಿದ್ದೆ ಆದರೆ ಮರುಮಂಜೂರಾತಿ ಮಾಡಿದ್ದೆ ಆದರೆ ನಮ್ಮ ಉದ್ದೇಶ ಈಡೇರೋದಂತ ಮತ್ತೆ ಸರ್ಕಾರ ತಗೊಂಡ್ಮೇಲೆ ಆಗ 20 ಎಕರೆ 20 ಕುಂಟೆ ಸರ್ಕಾರದಲ್ಲೇ ಇತ್ತು. ಮತ್ತು ಅವರು ಅಲ್ಲಿ ಕ್ಲೋಸು, ಯಾರೂ ಎಲ್ಲಿ ಹೋಗಿಲ್ಲ. ನಾವು ಏನು ಮಾಡಿದ್ರೆ 4 ಕೇಸು ವಜಾ ಆಗೈತಲ್ಲ, ಇನ್ನೆಲ್ಲಿ ಮತ್ತೆ ನಮಗೆ ಇನ್ನು ಮಾರ್ಕ್ಸ್ನಾಗತ್ತೆ, ನಾವು ಸುಮ್ಮನೆ ಇದ್ದರೆ ನಮ್ಮ ಫ್ಯಾಮ್ಲಿಯವರು ಒಬ್ಬರು ಶ್ರೀನಿವಾಸು ಪಿಳ್ಳಪ್ಪ ಅನ್ನೋರು 182 ಸರ್ವೆ ನಂಬರಲ್ಲಿ 4 ಎಕರೆ ಅನುಭವದಲ್ಲಿ ಇದ್ದಾರೆ. ಮೂಲ 28, ಪೋಡಿ ಆದಮೇಲೆ 182. ಆಮೇಲೆ 181ರಲ್ಲಿ ವೆಂಕಟಮ್ಮ ಕೋಮ್ ನಾರಾಯಣಪ್ಪ ಅಂತ. ಇವ್ರಿಗೆಲ್ಲ ಯಾವಾಗ ಗ್ರಾಂಟ್ ಆಯಿತು ಸರ್? ಗ್ರ್ಯಾಂಟ್ ಆಗಿಲ್ಲ. ಇವರು ಮೂಲ ಗೋಮಾಳ ಅಲ್ವಾ, ಪೊಸಿಷನ್ನು. ಯಾಕಂದರೆ ಮೂಲ ಗೋಮಾಳ ಇದ್ದ ಮೇನ್ ಪೊಸಿಷನ್ ಮುಖ್ಯ ಸರ್. ಅವ್ರು ಎಂಥವ್ರು ಇದ್ರು ವಜಾ ಮಾಡೋದು ನಿಮಗೂ ಗೊತ್ತಿದೆ. ಸುಮಾರು ಜಮೀನು ಇದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸುಮಾರು ವಜಾ ಮಾಡಿದ್ದಾರೆ, ಪೊಸಿಷನ್ ಇಲ್ದ ಇದ್ದು ನೋಡಿಬಿಟ್ಟು ಅವ್ರು ರಿಜಿಸ್ಟರ್ ಆಗಿದೆ. ಈಗ ಮೊದಲು ದಾಸರಿ ಕ್ರಯ ಆಗಿತ್ತಲ್ಲ, ಆಗೂ 90ರಲ್ಲಿ ಕ್ರಯ ಆಗಿದ್ದು ಪತ್ರ ವಜಾ ಮಾಡಿದ್ದು 94-95ರಲ್ಲಿ ಹಿಂಗೆಲ್ಲ ಇದ್ದಾಗ. ಆಮೇಲೆ 2023-24ರಲ್ಲಿ ಸಂಜಯ್ ಕುಮಾರು ಸವಿತಾ ಅಂತ ಒಂದು ಕೇಸ್ ಹಾಕ್ಕೊಂಡ್ರು ದೊಡ್ಡಬಳ್ಳಾಪುರದಲ್ಲಿ ACF ಕೋರ್ಟ್ಗೆ. ಹಾಕ್ಕೊಂಡಾಗ ಅವ್ರದ್ದು ಏನಂದರೆ 19 ಸಾರಿ ಆದೇಶ ಮಾಡಿಸ್ಕೊತಾರೆ. 19 ಆದೇಶ ಮಾಡಿಸ್ಕೊಂಡಾಗ ಅದಕ್ಕೆ ಏನು ಮಾಡಿದ್ದಾರೆ, ಅವರು ಲಿಂಗಾಯತ್ ಸಮುದಾಯದವರು ಅವ್ರೇನು ಮಾಡಿದ್ರು, ಈ ಜಮೀನು ನೋಡೋದಕ್ಕೆ ಈ ಜಮೀನಿಗೆ ಬುಡ್ಗ ಜಂಗಮ್ಮ ಅಂತ ಜಾತಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ಬಿಟ್ರು. ಬುಡ್ಗ ಜಂಗಮ್ಮ ಜಾತಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ಬಿಟ್ಟು AC ಕೋರ್ಟ್ಗೆ ಕೇಸ್ ಹಾಕಿದ್ರು. ಕೇಸ್ ಹಾಕಿದಾಗ AC ಅವರು ಏನು ಮಾಡಿದ್ರು, SC ಅಂತೇಳಿ ಪಿಟಿಷನ್ ಆರ್ಡ್ರ್ ಮಾಡಿಸ್ಕೊಂಡ್ಬಿಟ್ರು. ಮಾರ್ಗದರ್ಶಿ ಆದಮೇಲೆ ಅವಾಗ ನಮಗೆ ಗೊತ್ತಾಯಿತು. ನಾವೇನು ಮಾಡಿ ತಕರಾರು ಅರ್ಜಿ ಕೊಟ್ಟರೆ ಇವರು SC ST ಬರಲ್ಲ, ಇವರು ಲಿಂಗಾಯತ್ ಸಮುದಾಯಕ್ಕೆ ಬರ್ತಾರೆ, ಈ ಪಿಟಿಷನ್ ಆರ್ಡ್ರನ್ನ ವಜಾ ಮಾಡಬೇಕು ಅಂದಾಗ ಆಗಿನ ಜಿಲ್ಲಾಧಿಕಾರಿಗಳು ಜಾತಿ ಜಿಲ್ಲಾ ಸಮಿತಿ ಪರಿಶೀಲನಾ ಸಮಿತಿ ಏನಿದೆ ಜಾತಿ ಸರ್ಟಿಫಿಕೇಟ್ ವಿಚಾರದಲ್ಲಿ ಇದು ಮಾಡಿಕೊಂಡು ಆಗ ಅವರು ಅವ್ರ ಮೇಲೆ FIR ಮಾಡಿಸ್ತಾರೆ. ಸವಿತಾ ಮತ್ತು ಸಂಜಯ್ ಕುಮಾರ್ ಮೇಲೆ FIR ಮಾಡಿಸಿ ಆಗಿನ ರೆವಿನ್ಯೂ ಇನ್ಸ್ಪೆಕ್ಟ್ರು ಗ್ರೇಡ್ 2 ತಾಯ್ಸರ್ ಮೇಲೆ FIR ಮಾಡಿಸ್ತಾರೆ. ಮಾಡಿಸಿದ ಮೇಲೆ ಕೇಸ್ ಇರ್ತದೆ. ಆಮೇಲೆ ಅದಾದಮೇಲೆ ಇದೇ ಅಪರಾಧಿಗಳು ಯಾರಿದ್ದಾರೆ, ಸವಿತಾ ಸಂಜಯ್ ಕುಮಾರ್ ಅಂತ ಒಂದು ಸಾರಿ ಪಿಟಿಷನ್ ಹಾಕ್ಕೊಂಡು AC ಕೋರ್ಟಲ್ಲಿ, ಮತ್ತು 2ನೇ ಸಾರಿ ಪಿಟಿಷನ್ಗೆ ಹೋದರು. ಯಾರು ಹೋದರು, ಆಗ ಇಲ್ಲಿ ಸಜಿದ್ ಅಲಿ ಆಗ ಒನ್ ವಲ್ಫ್ ವೆಂಚರ್ಸ್ ಕಂಪ್ನಿ ನಿರ್ದೇಶಕರಾದ ಸಜಿದ್ ಅಲಿ ಆಗ ಎಂಟ್ರಿ ಆಗಿಬಿಟ್ಟು ಮ್ಯಾನ್ಯಲ್ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ ಅವ್ರ ಹತ್ರ. ಅದೇನೇ ಇರಲಿ ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿಕೊಂಡು ಆಗ AC ಇರ್ತಕ್ಕಂಥವ್ರು TS ಕುಮಾರು
ತೇಜ್ ಕುಮಾರ್ ಇದ್ದಾಗ ಏನು ಮಾಡಿದ್ರು, ಅರ್ಜಿ ಹಾಕಿದ್ರು. ಅರ್ಜಿ ಹಾಕಿದ್ದು 3ನೇ ತಾರೀಕು, ಕೇಸ್ ಡೇಟ್ ಕೊಟ್ಟಿದ್ದು 25, 26, 5ನೇ ತಿಂಗಳು ಬರಬೇಕು ಅಂತ ಡೇಟ್ ಕೊಡ್ತಾರೆ. 3-2 ಹಾಕ್ಬಿಟ್ಟು ತಿರ್ಗಿ 17ನೇ ತಾರೀಕು ಅಡ್ವಾನ್ಸ್ ಮಾಡಿಸ್ತಾರೆ. ಅಡ್ವಾನ್ಸ್ ಮಾಡಿಸ್ಬಿಟ್ಟು ಅವತ್ತೇ ಆರ್ಡರ್ ಪೋಸ್ಟಿಂಗ್ ಮಾಡಿಸ್ತಾರೆ. ಕೇವಲ ಇಷ್ಟು ವರ್ಷದಿಂದ ಸರ್ಕಾರ 29 ವರ್ಷ 30 ವರ್ಷ ಸರ್ಕಾರಕ್ಕೆ ಜಮೀನನ್ನ ಕೇವಲ 14-15 ದಿವಸದಲ್ಲಿ ಕೇಸ್ ಆರ್ಡರ್ ಪೋಸ್ಟಿಂಗ್ ಮಾಡಿಸ್ಬಿಟ್ಟು ತೇಜ್ ಕುಮಾರ್ ಅವರು ಹೋಗೋ ಟೈಮಲ್ಲಿ 2/6/2023 ಆರ್ಡ್ರ್ ಮಾಡಿಕೊಡ್ತಾರೆ. ಆರ್ಡ್ರ್ ಮಾಡಿದ ತಕ್ಷಣ ಪಾಣಿ ಬಂದುಬಿಡ್ತದೆ. ಪಾಣಿ ಬಂದ ಮೇಲೆ ಆಗೇನು ಪೊಸಿಷನ್ನಾಗಿದ್ದರು ವೆಂಕಟಮ್ಮ ಶ್ರೀನಿವಾಸನ್ನವರು ಜಮೀನು ಸರ್ಕಾರದಾಗಿತ್ತಲ್ಲ. ಹಿಂದೆ ಪಾಣಿ ಎಲ್ಲನೂ ಸರ್ಕಾರದಾಗ ಐತೆ ನೋಡ್ರಿ. ಈಗ ಹಿಂದೆ ಪಾಣಿ ಎಲ್ಲ ಸರ್ಕಾರದಾಗವೆ 2 ನಂಬರು ಸರ್ಕಾರ ಅಂತ. ಇವರೇನಾದರೂ ಫಾರಂ 50 ಎಲ್ಲ ಹಾಕಿದ್ದಾರೆ ಸರ್. 53, 57 ಅರ್ಜಿ ಹಾಕಿದ್ದಾರೆ. ಪೊಸಿಷನಲ್ಲಿ ಸ್ಟಾರ್ಟಿಂಗಿಂದ ಎಷ್ಟು ಅವರು ತಂದೆಯವರಿದ್ದರು, ಆಮೇಲೆ ವೆಂಕಟಮ್ಮವ್ರು ಅವ್ರ ಮಾವ ಅವರು ವಾರಸ್ತಾರಿದ್ರು, ಅವರಾದ್ಮೇಲೆ ಅವ್ರು ಉಳ್ಕೊಂಡ್ರಲ್ಲಿ ಪೊಸಿಷನಲ್ಲಿ. ಇವರಪ್ಪ ಇದ್ರು, ಇವರು ಪಿಳ್ಳಪ್ಪರ ಇದ್ರು, ಪಿಳ್ಳಪ್ಪರ ಆದ್ಮೇಲೆ ಮಗ ಪೊಸಿಷನ್ಗೆ. ತಾವು 53 ಅಲ್ಲಿ ಅರ್ಜಿ ಹಾಕಿದ್ರೆ ಆಕ್ರಮೀಕರಣ ಸಮಿತಿಗೆ ಆಗಿ ಇನ್ನೂ ಬಂದಿಲ್ಲ. ಸಮಿತಿ ಮಾಡೋದಕ್ಕೆ ಏನಾಯಿತು, ರೆವಿನ್ಯೂ ಅಧಿಕಾರಿಗಳು ಏನು ಮಾಡಿದ್ರು, ಮಾಡೋಣ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡ್ರು. ಆ ಅರ್ಜಿ ಪೆಂಡಿಂಗು ಇದೆ ಈಗೂ. ಅವಾಗ ಏನಾಯಿತು, ರೆಕಾರ್ಡ್ ಆದಮೇಲೆ ಅವ್ರೇನು ಮಾಡಿದ್ರು, ರೈತರು ಏಸಿಗೋಡಿ ಕೇಸ್ ಹಾಕಿದ್ರು. ಈಗ ಇದು ಗೋಮಾಳ ಜಮೀನು ಇವರು ಮಾಡೋದು ಸರಿಯಿಲ್ಲ, ವಜಾ ಮಾಡಿ ನಮಗೆ ಮಾಡಿಕೊಡಿ ಅಂತ 53, 57 ಮೇಲೆ ಅರ್ಜಿ ಕೇಳಿದಾಗ ಆಗಿನ ದುರ್ಗಾಶ್ರೀ ಏನಿದ್ದಾರೆ ಕೇಶಿವರು ಅದನ್ನು ವಜಾ ಮಾಡಿದ್ರು. ಯಾಕೆ ವಜಾ ಮಾಡಿದ್ರು ಅಂದರೆ, ಆ ಪ್ರಬಲವಾಗಿ ಏನಿದ್ದಾರೆ ಸಜಿದಾಲಿ ಅವರು ಒತ್ತಡಕ್ಕೆ ಮಣಿದು ಅವ್ರ ಹತ್ರ ದುಡ್ಡೇಸ್ಕೊಂಡು ಅವರು ಇದು ಮಾಡಿಕೊಂಡು ವಜಾ ಮಾಡಿದ್ರು. ವಜಾ ಆದಮೇಲೆ DC ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಈ ಪೆಂಡಿಂಗ್ ಇದ್ದಾಗ ಸಜಿದ್ ಅಲಿ ಅವ್ರು ಏನು ಮಾಡಿದ್ರು, ಈ ಜಮೀನನ್ನ ನೀವು ರಾಜಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ಅವ್ರೇನು ಬಂದಿಲ್ಲ, ಬೇರೆಯವ್ರ ಕೈಲಿ ಇದು ಮಾಡಿದ್ರು. ನಾವೇನು ಮಾಡಿದ್ರೆ ಆಯಿತು ಮಾತಾಡೋಣ ಅಂದರೆ ಮಾತಾಡೋಣ ಅಂತ ಹೇಳಿಲ್ಲ, ಅವ್ರು ಹೇಳ್ದಾಗೆಲ್ಲ ನಾವು ಸುಮ್ಮನೆ ಇದ್ದೀವಿ. ಹಂಗೆಲ್ಲ ಇದ್ದಾಗ ಲಾಸ್ಟ್ಗೆ ಕೇಸು DC ಕೋರ್ಟಲ್ಲಿ ಐತೆ. ಆಮೇಲೆ ರಾಜಿ ಮಾಡಿಸ್ಕೊ ಅವರು ಇದು ಮಾಡೋಕ್ಕಾದ್ರಲ್ಲ, ನಾವು ರಾಜಿಗೆ ಒಪ್ಪಿಲ್ಲ. ಆಗ ಕರ್ನಾಟಕ ಪ್ರಬುದ್ಧ ಭೀಮಸೇನೆ ರಾಜ್ಯಾಧ್ಯಕ್ಷರು ಅಂತ ಏನು ಮುನ್ರಾಜ್ ಇದ್ದಾರೆ, ಅವರು ನಮ್ಮ ಸ್ನೇಹಿತರು ಅಂತ ನಂಜೇಶು, ಅವ್ರಿಗೂ ಸ್ನೇಹಿತರೆ ನಮಗೂ ಸ್ನೇಹಿತರೆ. ಅವ್ರ ಮುಖಾಂತರ ಕರೆಸ್ಕೊಂಡು ನಾನು ಅವಾಗ ಏನಾಗಿತ್ತು ಅಂದರೆ, ಒಂದು 7ನೇ ತಾರೀಕು 11ನೇ ತಿಂಗಳು 2025 ಅವರ ಜಮೀನು ವಿಚಾರದಲ್ಲಿ ಕಾಂಪೌಂಡ್ ಹಾಕೋವಾಗ ಗಲಾಟೆ ಆಗಿರ್ತದೆ. ಕಾಂಪೌಂಡ್ ಗಲಾಟೆ ಮಾಡಿ ನೈಟ್ ನನಗೆ ಅವರು ಗಲಾಟೆ ಮಾಡಿದ್ರು. ಆ ವಿಚಾರ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಕೊಟ್ಟು ಏನು ಮಾಡಿದ್ರೆ, ನಮ್ಮ ಮೇಲೆ ಹಿಂಗೆಲ್ಲ ದೌರ್ಜನ್ಯ ಮಾಡಿ ಹೊಡೆದಿದ್ರಲ್ಲ, ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಕೇಸ್ ಮಾಡಿ ಅಂತ. ಆಗಿನ ಸಾದಿಕ್ ಪಾಷಾ ಇನ್ಸ್ಪೆಕ್ಟರ್ ಏನು ಮಾಡಿದ್ರು, ನಿಮ್ಮ ಮೇಲೆ ಕೇಸು ಇದು ನೀವು ಹೊಡೆದವ್ರಲ್ಲ ಕಂಪ್ಲೇಂಟ್ ಕೊಡಿ ಅಂತಂದರು. ಕಂಪ್ಲೇಂಟ್ ಕೊಟ್ಟಾಗ ಅದೇ ಸಜಿದ್ ಅಲಿನ ಕರೆಸ್ಬಿಟ್ಟು ಇದೆ ಮಾಡಿ ಎಫ್ ಐ ಆರ್ ಮಾಡಿ ನೀವು ಅಂತ ಹೇಳಿದ್ರು. ಆಗ ಸಾದಿಕ್ ಪಾಷಾ ಇನ್ಸ್ಪೆಕ್ಟ್ರು FIR ಮಾಡಲಿಲ್ಲ. ಮಾಡ್ತಾ ಇದ್ದಾಗ ಅವ್ರೇನು ಮಾಡಿದ್ರು, FIR ಮಾಡಿದಾಗ ಇವ್ರಿಗೆ ಧೈರ್ಯ ಬಂದಾಗ ಏನಾಯಿತು, ಮುನ್ರಾಜು ಅಂತ ಏನಿದ್ದಾರೆ ಅವರಿಗೆ ಇದು ಮಾಡಿದ್ರು. ಅವ್ರೇನು ಮಾಡಿದ್ರು, ಸೀದಾ ಫೋನ್ ಮಾಡಿ ಕರೆಸ್ಕೊಂಡ್ರು. ಹೋದಾಗ ನಮ್ಮನಿಗೆ ಹೇಳಿದ್ರು, ನೀವು FIR ಮಾಡಿಸ್ಬಾರ್ದಾಗಿತ್ತು, ಮಾಡ್ಸೋಕೆ ಹೋಗ್ಬೇಡ್ರಿ ಅವ್ರ ಮೇಲೆ, ಸಜಿದಲ್ಲಿ ಮೇಲೆ ಅಂತಂದ್ರೆ. ಯಾಕೆ ಅಂತಂದರೆ, ನಮ್ಮಲ್ಲಿ ದೌರ್ಜನ್ಯ ಮಾಡೈತಂದರೆ ಇರಲಿ ಬಿಡಿ, ಏನೋ ಒಂದು ರಾಜಿ ಮಾಡ್ಕೊಳ್ರಿ ಅಂತಂದರು. ರಾಜಿ ಮಾಡ್ಕೊಳ್ಳೋದು ನಾವು ಯಾಕಪ್ಪ ರಾಜಿ ಮಾಡ್ಕೊಳ್ಳೋಣ, ನಮ್ಮದು 8 ಎಕರೆ ಜಮೀನು ಕಿತ್ಕೊಂಡಿದ್ದಾರೆ, ನಾವು ಯಾಕೆ ರಾಜಿ ಒಪ್ಕೊಳ್ಳೋಣ, ನಾವು ರಾಜಿ ಒಪ್ಕೊಳಲ್ಲ, ಇದು ನ್ಯಾಯಾಲಯದಲ್ಲಿ ಏನೈತೆ ಇದು ಮಾಡಿ ಅಂತಂದರು. ಅವಾಗ ಏನು ಮಾಡಿದ್ರು, ನಿಮ್ಮದು ಜಮೀನು ವಿಚಾರದಲ್ಲಿ ನಾವು ಇಲ್ಲೂ ಸಲ್ಲದ ಆರೋಪಗಳು ನಾವು ಮಾಡ್ತೀವಿ, ನಿಮ್ಮ ಮೇಲೆ ಬೇರೆ ಥರ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅವರೇ ಹೇಳಿದ್ರು, ಏನಂತ ಹೇಳಿದ್ರು, ಈ ಜಮೀನು ವಿಚಾರದಲ್ಲಿ ಬೇರೆ ಸಂಘಟನೆಯವರಿಗೆಲ್ಲ ಹೇಳೋರು ಹೋಗಿ ಸಜಿದಲ್ಲಿ ಅವರು ಅವರೆಲ್ಲ ಹೇಳೋ ಕರೆಕ್ಟ್ ಇದೆ, ಅವರು ವೆಂಕಟೇಶ್ ಅವ್ರು ಕರೆಕ್ಟಾಗಿದೆ ಅಂತ ಹೇಳಿದ್ರೆ. ಆದರೆ ನಾನು ಇವಾಗ ಹೇಳ್ತಾ ಇದ್ದೀನಿ, ನಿಮ್ಮ ಡಾಕ್ಯುಮೆಂಟ್ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ, ನೀವು ನನಗೆ 1 ಕೋಟಿ ರೂಪಾಯಿ ಸಜಿದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು ನನಗೆ 1 ಕೋಟಿ ಕೊಟ್ಟರೆ ನಿಮ್ಮ ಪರವಾಗಿ ನಾನು ಬರ್ತೀನಿ, ಇಲ್ಲ ಅಂದರೆ ನಾವು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅದೇ ವಿಚಾರದಲ್ಲಿ ಅವ್ರು ನಮ್ಮ ಸ್ನೇಹಿತರು ನಂಜೇಶು ಅಂತಿದ್ದರು, ಅವರೆಲ್ಲ ಬಂದು ಹೇಳಿದ್ರು. ಆಮೇಲೆ ಅಷ್ಟಾಯಿತು, ಅದು ಇದಾಯಿತು. ಅವ್ರೇನು ಮಾಡಿದ್ರು, ಭತ್ತ ಹೋಗೋದು ಇಲ್ಲೆಲ್ಲ ಅವ್ರ ಜಮೀನು ವಿಚಾರದಲ್ಲಿ ಸಪೋರ್ಟ್ ಮಾಡೋದು, ನೈಟು ಆಗಲೂ ಬರೋದು ಮಾಡಿಕೊಂಡ್ರು. ಆಮೇಲೆ ನಮ್ಮ ಯಾರು ಮಂಜುನಾಥ್ ಅಂತ, ದುರ್ಗೇನಹಳ್ಳಿ ಮಂಜುನಾಥ್, ಕರ್ನಾಟಕ ದಲಿತ ಸಂರಕ್ಷಣಾ ಸೇನೆ ಅಂತ ದುರ್ಗೇನಹಳ್ಳಿ ಮಂಜುನಾಥ್ ಅಂತ ಅವ್ರು ಮಾಡ್ತು. ಅವರು ನಮ್ಮ ಜೊತೆಗೆ ಇದ್ಕೊಂಡು ಅವ್ರೇನು ಮಾಡಿದ್ರು, ನನ್ನ ಹತ್ರ ಅಂಗಣ ಹಿಂಗಣ ಅಂತ ಹೇಳ್ಕೊಂಡು ಓಡ್ತಾಯಿದ್ರು. ಪೋಡಿ ಮಾಡಿಸ್ಕೊಂಡವ್ರೆ ನಮ್ಮ ಜಮೀನು ಮೇಲೆ. ಪೋಡಿ ಮಾಡಿಸ್ಕೊಂಡಿದ್ದ ತಕ್ಷಣ ಏನು ಮಾಡಿದ್ರೆ, ನಾವು ಪೋಡಿ ನಿಲ್ಲಿಸಿದ್ದಕ್ಕೆ ಆಗ ಅವರು ಸೃಷ್ಟಿ ಮಾಡೋದು ಏನು ಗೊತ್ತಾ, ಇನ್ನೇನು ಪೇಪರ್ ಇನ್ನೊಂದು ಅವಾಗ ನೋಡು, ಯಾರೋ ಮುನ್ನಾವರ್ ಶರೀಫು ಅಬ್ದುಲ್ ಸುಬ್ಬನ್ ಅಂತ
ಅವ್ರನ್ನ ಬಿಟ್ಟು ಅರ್ಜಿ ಕೊಡಿಸ್ತಾರೆ. ಎಷ್ಟನೇ ತಾರೀಕು? 18/9. ಇಲ್ಲಿ ನೋಡಿ, ಇಲ್ಲಿ ನಾವು ಪೋಡಿ ವಜಾ ಮಾಡಿಸೋದಕ್ಕೆ ಇದು ರಿಪೋರ್ಟ್ ಹಾಕ್ಸಿದ್ದೀವಿ. ಏನಂತ? 30 ಸರ್ವೆ ನಂಬರಲ್ಲಿ ತಕರಾರು ಅರ್ಜಿ ಕೊಟ್ಟಿದ್ದೀವಿ. 30 ನಂಬರ್ ಪೋಡಿ ಮಾಡೋ ಸರಿಯಿಲ್ಲ ಅಂತ ನೋಡಿ, ಇಲ್ಲಿ ರಿಪೋರ್ಟ್ ಬರ್ದವ್ರೆ. ಯಾರು? 22/2023ರಲ್ಲಿ ಸ್ಥಳಕ್ಕೆ ಹಾಜರಾಗಿ 30ರಲ್ಲಿ ಮಂಜೂರಿಯಾಗಿ ಹಾಗೂ ಅನುಭವದಲ್ಲಿರುವಂತೆ ತೋರಿಸಿಕೊಟ್ಟ ಅನುಭವ ಅನುಸರಿಸಿ ಅಳತೆ ಮಾಡಿಕೊಟ್ಟಿದ್ದು ಈ ಹಿಂದೆ ದಿನಾಂಕ 28/2025ರಂದು ಇದು ಸಿಂಪಲ್ ಕಟ್ ಮಾಡ್ಬೋದು. ಏನು ಗೊತ್ತಾ ನೋಡ್ರಿ, ಕೊಟ್ಟಿರ್ತೇವೆ, ತಾಳೆ ಇರ್ತದೆ. ಈ ಹಿಂದೆ ಈ ಸರ್ವೆ ನಂಬರ್ಗಳಲ್ಲಿ ಪೋಡಿ ಆಗಿರುವ ಶಿವಣ್ಣ, ಎಂ ಮುನಿಕೃಷ್ಣಪ್ಪ, ಮಲ್ಲಮ್ಮ, ಪಿಳ್ಳೇಗೌಡ ಇವರ ಪೈಕಿ ಪಿಳ್ಳೇಗೌಡ ಮಾತ್ರ ಅನುಭವದಲ್ಲಿದ್ದು ಉಳಿದ ಬಾಜಿದಾರಗಳಾದ ಶಿವಣ್ಣ, ಮುನಿಕೃಷ್ಣಪ್ಪ ಹಾಗೂ ಮಲ್ಲಮ್ಮರುಗಳು ಸರ್ವೆ ನಂಬರ್ ಅನುಭವದಲ್ಲಿ ಇರುವುದಿಲ್ಲ ಅಂತ ರಿಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅದೇ ಥರನೇ ADLರವರು ರಿಪೋರ್ಟ್ ಮಾಡಿದ್ದಾರೆ ವಜಕ್ಕೆ. ಆಮೇಲೆ ಪೋಡಿ ವಜಾ ಆಗಿದೆ, ಆದೇಶ ಆಗಿದೆಯಾ? ಪೋಡಿ ವಜಾ ಆಗಿದೆ. ನೋಡಿ ಸರ್, ಇಲ್ಲಿದೆ ಕಾಪಿ ಇದೆ, ಪೋಡಿ ವಜಾ ಆಗಿದೆ. ಈ ವಜಾ ಗೊತ್ತಾದ ಮೇಲೆ ನಮ್ಮ ಜಮೀನು ಹಾಕ್ಕೊಡಲ್ಲ, ಪೋಡಿ ಮಾಡ್ತಾರೆ ನೋಡು. ಅದ್ಯಾರು ಮುನಿಯಪ್ಪ ಅಂತ ಅವ್ರದ್ದು ಒಂದು 1/2 ಎಕರೆ ಪೋಡಿ ಮಾಡಿಸ್ಬಿಟ್ಟು ಅವ್ರ ಜಮೀನಲ್ಲಿ ಅನ್ಬೋದು ಇಲ್ದವ್ರ ಕಡೆಯಿಂದ. ಅವಾಗ ನಮ್ಮ ಮೇಲೆ ಇಲ್ಲಿಸಲ್ದ ಆರೋಪ ಮಾಡಿಕೊಂಡು ನೋಡಿ ಈ ಥರ ಜಮೀನು ನೀವು ನಕಲಿ ಮಾಡಿಸ್ಕೊಂಡ್ಬಿಡ್ತು ಅಂತ ಅರ್ಜಿ ಕೊಡಿಸ್ತಾರೆ. ಇದಾದಮೇಲೆ ETL ಕೊಡಿಸ್ತಾರೆ. ಆಮೇಲೆ ವಜಾ ಆಯಿತು. ವಜಾ ಆದಮೇಲೆ ಈ ಜಮೀನು ಯಾವಾಗ ಪೋಡಿ ವಜಾ ಆಯಿತು ಅವಾಗ ಯು ಮುನ್ರಾಜನು ಮಂಜುನಾಥನ ಇವಾಗ ಬಿಟ್ಟವ್ರು ಅವರು. ಈ ಥರ ನೀವು ಕ್ರಿಯೇಟ್ ಮಾಡಿ ಅಂತ ಈಗೆಲ್ಲ ಸ್ವಲ್ಪ ವಿಚಾರ ಹೇಳಲೇಬೇಕಲ್ಲ. ಇಲ್ಲ, ನೀವು ಹೇಳಿದ್ದು ಒಳ್ಳೆಯದು. ಆಯಿತು. ಈಗ ನೀವು ಸಜ್ಜಿದ್ದಾಲಿಗೂ ನಮಗೆ ಕೇಸ್ ನಡೀತಾ ಇದೀವಿ. ಎಲ್ಲ ಪೋಡಿಗಳೆಲ್ಲ ವಜಾ ಮಾಡಿ DC ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಅದರ ಮಧ್ಯದಲ್ಲಿ ಯು ಮುನ್ರಾಜು ಮತ್ತು ಮಂಜುನಾಥ್ ಅವರು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಭೂಮಿ ಉಳಿಸ್ತಾ ಇದೀವಿ, ಸರ್ಕಾರಿ ಜಮೀನು ಇದು, ವೆಂಕಟೇಶ್ ಅವರದ್ದು ಗೋಮಾಳ ಜಮೀನು. ಇದೆಲ್ಲ ಯಾರು ಉತ್ತರ ಕೊಡೋದು? ಯಾರು ಗ್ರಾಂಟ್ ಆಗಿಲ್ಲ. 24ನೇ ತಾರೀಕು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದೀವಿ. ಆಯ್ತಾ? ಅದಕ್ಕೆ ಹೋರಾಟಕ್ಕೆ ಕೊಡ್ಬೇಕಂದ್ರೆ ನಾವೇನು ಮಾಡಿದ್ರೆ ನಮ್ಮ ಜಮೀನ್ ಹತ್ರ ಹೋರಾಟ ಮಾಡಕೂಡ್ದು. ನಮ್ಮ ಜಮೀನು ನಾವು ಮೂಲ ಸುಮಾರು 75-70 ವರ್ಷ ಪೊಸಿಷನಿಗಿದ್ದೀವಿ. ನಮ್ಮ ತಂದೆಯವ್ರಿಗೆ ಆಗಿದೆ ಗ್ರ್ಯಾಂಟು. ಆಯಿತಾ? ಅದಕ್ಕೋಸ್ಕರ ನಮ್ಮ ತಂದೆಯವರಿಂದ ನಾವು ಪೊಸಿಷನಿಗಿದ್ದೀವಿ. ನೋಡಿ, ನಮ್ಮದು ಬೋರ್ವೆಲ್ ಇದೆ, ಎಷ್ಟು 4-5 ಬೋರ್ವೆಲ್ ನೋಡಿ ಸರ್, ಬೋರ್ವೆಲ್ ಇದೆ, ಮರಗಳಿದ್ದಾವೆ, ಕುಂಟೆ ಕುಸಿಬಂಡ ಮಾಡಿ ಎಲ್ಲ ಮಾಡಿದ್ದೀವಿ. ಈಗ ಅವರೇನು ಹೇಳ್ತಾರೆ, ಬೋಗಸ್ ಆಗಿಬಿಟ್ಟಿದೆ ರೆಕಾರ್ಡು ಅಂತ ಹೇಳ್ಬಿಟ್ಟು. ಯಾರು ಫಸ್ಟ್ ಕೊಟ್ಟಿದ್ದು? ಮುನ್ನವರಪ್ಪ ಶರೀಫು. ಆಮೇಲೆ ಯಾರು ಈ ಸಜ್ಜದಲ್ಲೇ ಮೇನ್ ಇದಕ್ಕೆಲ್ಲ ಕಾರಣ. ಆಮೇಲೆ ಮುನ್ರಾಜುಗೆ ಮಂಜುನಾಥ್ಗೆ ಹಾಕ್ಕೊಟ್ಟವ್ರೆ. ಈಗ ಇವರು ನಾವು ಧರಣಿ ಮಾಡ್ತೀವಿ, ವೆಂಕಟೇಶ್ ಅವರು ಸುಳ್ಳು ಹೇಳ್ತಾರೆ, ಅವರು ಮಾತಿದ್ರೆ ಕಂಪ್ಲೇಂಟ್ ಕೊಡ್ತಾರೆ. ಸಜ್ಜದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವನ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಯ್ತಾ? ಯಾಕಂದರೆ ಹೊರ ಗಲಾಟೆ ಆಗಿದೆ. ಕೊಟ್ಟಾಗ ಅವ್ರೇನು ಮಾಡಬೇಕು? FIR ಮಾಡಬೇಕಾಯ್ತು, ಮಾಡಲಿಲ್ಲ. ಅವರೆಲ್ಲ ಸೇಫ್ ಮಾಡೋದಕ್ಕೆ ಇವ್ರು ನಮ್ಮ ಮೇಲೆ ಇಲ್ಲಿಸಲು ಮಾಡ್ತಾರೆ. ಈಗ ಇವತ್ತು ಧರಣಿ ಇತ್ತು, ಇವತ್ತು ಧರಣಿ ಮಾಡ್ಬೇಕಂತಿದ್ರು. ಅದಕ್ಕೆ ನಾನು ಇವತ್ತೇನು ಮಾಡಿದೆ, ಮೊನ್ನೆ ಹೋಗ್ಬಿಟ್ಟು ಅವ್ರದ್ದು ಧರಣಿ ಪಾಂಪೇಟ್ ಬಂದ ಮೇಲೆ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ನೀವು ಇಲ್ಲಿ ಜಮೀನು ಹತ್ರ ಮಾಡೋದಕ್ಕೆ ಯಾವುದೇ ಅವಕಾಶ ಕೊಡಬಾರ್ದು. ನೀವು ಕೊಟ್ಟಿದ್ದಾದರೆ ತಾಲೂಕು ಆಡಳಿತ, ಪೊಲೀಸ್ ಸ್ಟೇಷನ್ ನೇರ ಹೊಣೆ ಇದಕ್ಕೆ ಅಂತೇಳಿ ಲೆಟರ್ ಕೊಟ್ಟಾಗ ಅವ್ರನ್ನೂ ಕರೆಸಿ ದಮನಕ್ಕೆ ನಾವು ಹೇಳಿದ್ರೆ ನೀವೆಲ್ಲಿ ಬೇಕೋ ಧರಣಿ ಮಾಡ್ಕೊಳ್ರಿ, ನಮ್ಮ ಜಮೀನು ಹತ್ರ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ, ವೆಂಕಟೇಶ್ ಅವರು ನಮ್ಮ ಮೇಲೆ ಸುಳ್ಳು ಕಂಪ್ಯೂಟ. ಹೌದು, ಮಂಜುನಾಥ್ ನನಗೆ ಫೋನ್ ಮಾಡಿಬಿಟ್ಟು ಧಮಕಿ ಹಾಕವ್ರೆ. ಏನಂತಕ್ಕವ್ರೆ? 23/7/2025 ಸಂಜೆ 7 ಗಂಟೆಗೆ, ರಾತ್ರಿ 7 ಗಂಟೆಗೆ ಫೋನ್ ಮಾಡಿಬಿಟ್ಟು 4 ನಿಮಿಷ ಮಾತಾಡೋರು ಹತ್ರ 4 ನಿಮಿಷ ಮಾತಾಡವ್ರೆ. ನಾವು ಇನ್ನು ಮುಂದೆ ಸೈಯದ್ ಅಲಿ ಪರವಾಗಿ ಬರ್ತೀವಿ, ನಿಮ್ಮ ಜಮೀನು ಹತ್ರ ಬರ್ತೀವಿ, ಗಲಾಟೆ ಮಾಡ್ತೀವಿ, ನಾವು ಯಾವ ಥರ ಮಾಡೋಕ್ಕೂ ರೆಡಿಯಾಗಿದ್ದೀವಿ ನಿಮ್ಮ ಮೇಲೆ. ನಾವು ಇನ್ಮೇಲೆ ಸಜ್ಜದ್ ಅಲಿ ಪರವಾಗಿ ಬೇಕಾ ಸದ್ಯವಾದ್ರೆ ಕೊಲೆ ಮಾಡೋಕೆ ರೆಡಿಯಾಗಿದ್ದೀವಿ. ಅವ್ರಿಗೆ ಅವನೇನು ಹೇಳೋದು ಒಪ್ಪಿದ್ರೆ ಸಜ್ಜದ್ ಅಲಿ ಅಂತ ಹೇಳ್ದ ಮಟ್ಟಕ್ಕೆ ಅವರೇ ಅದನ್ನು ನಾವು ಮಾಡೇ ಇಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಅರ್ಥ ಆಯ್ತಾ ಸಾ? ಅದಕ್ಕೋಸ್ಕರ ಎಲ್ಲ ವಿಚಾರನ ನಾನು ತಮ್ಗೆ ತಿಳಿಸ್ಬೇಕು ಬೇಡವಾ? ಅದಕ್ಕೆ ಮೂಲ ಬಂದು ಜಮೀನು. ಸಜ್ಜದ್ ಅಲಿ ಬೆಂಬಲವಾಗಿ ನಿಂತರು ಯು ಮುನ್ರಾಜು ಮತ್ತು ಸಜ್ಜದ್ ಅಲಿ, ಇದು ಇವನು ಮಂಜುನಾಥ್, ದುರ್ಗಹಳ್ಳಿ ಮಂಜುನಾಥ್. ಆಯಿತಾ? ಇಡೀ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಾಗಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಯಾರ ಮೇಲೆ ದೌರ್ಜನ್ಯ ಮಾಡಿ ನೋಡಿದ್ರಿ ಇವಾಗ? ಆಮೇಲೆ ಯಾರ್ದಾರ ಜಮೀನು ಕಿತ್ಕೊಂಡು ನೋಡಿದಾರಾ? ಯಾರನ್ನ ಹೊಡೆದವ್ರು ಇವಾಗ? ಇಲ್ಲಿ ಯಾರ್ದಾರ ಬೋಗಸ್ ಮಾಡಿ ಯಾವುದೋ ಜಮೀನು ಕಮಿಸ್ಕೊಂಡಿದ್ದಾರಾ? ಈ ಸಂಘಟನೆಯವರು ಈಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಏನಂತ? ಈ ಥರ ವಿಚಾರಗಳನ್ನ. ಆಮೇಲೆ ಇವರು ಹೋರಾಟ ಸುಮಾರು ಮಾಡಿದ್ದಾರೆ ಬೇರೆ ಕಡೆ ಎಲ್ಲನೂ. ಇದೇನು ಹೇಳ್ತಾರೆ ಅವರು? ಇದು ಸರ್ಕಾರಿ ಜಮೀನು ಅಂತ. ನಮ್ಮ ಹಿಡುವಳಿ ಜಮೀನಿದು. ನಾವು ಸುಮಾರು 75-70 ವರ್ಷ ಪೊಸಿಷನ್ಗೆ ಇರೋದು, ಇವತ್ತಲ್ಲ. ಬೇಕಾದ್ರೆ ರೈತನ ಕೇಳ್ರಿ, ಪಾಪ ಪಕ್ಕದ ಜಮೀನು ಕೇಳ್ರಿ ಅವರೆಲ್ಲನೂ. ಮತ್ತೆ ಗೋಮಾಳ ಜಾಗ ಯಾವುದು? ಗೋಮಾಳನೇ ಇಲ್ಲ ಇಲ್ಲಿ, ಅವರು ಸೃಷ್ಟಿ ಮಾಡ್ತಾ ಇರೋದು.
ಅಂದರೆ ವಜಾ ಮಾಡಬೇಕದು, ವಜಾ ಮಾಡ್ಬೇಕು. ಗೋಮಾಳ ಜಾಗ ಇದೆ ಅಂತೇಳಿ ಸೃಷ್ಟಿ ಮಾಡಿ ವಜಾ ಮಾಡಬೇಕು. ವಜಾ ಆದಮೇಲೆ ಬಡವ್ರಿಗೆ ಹಂಚ್ಬೇಕು ಅಂತ ಹೇಳ್ತಾರಲ್ಲ, ಬಡವ್ರಿಗೆ ಹಂಚ್ಬೇಕಾದ್ರೆ ದೊಡ್ಡ ಕುಡಿಗಳ್ಳಿ ಪಂಚಾಯಿತಿಯಲ್ಲಿ ಒಂದು ಹೋರಾಟ ಮಾಡಿದ್ದಾರೆ, ಆಯ್ತಾ? ಹೋರಾಟದ ಬೇಕಾದ್ರೆ ವಿಡಿಯೋ ತೋರಿಸ್ತೀನಿ. ಈ ಹಿಂದೆ ನೀವು ಗೋಮಾಳ ಜಾಗ ಇದೆ ಅಂತ ಬಿಟ್ಟು ಇಲ್ಲಿ ಧರಣಿ ಮಾಡಿದ್ರೆ ಜ್ಞಾಪನ ಇದೆ ಸರ್? ದಾಸವರು ಈ ಕಡೆ ಇಲ್ಲ ಕಾಂಪೌಂಡ್. ಗೋಮಾಳ ಜಾಗ ಅಲ್ಲ, ನಾವು ಪೊಸಿಷನ್ಗೆ ಇದ್ದೀವಿ, ನಮ್ಮ ಜಾಗ ನಾವು ಇದು ಮಾಡಿದ್ದು. ನಾವು ಪೊಸಿಷನ್ಗೆ ಇದ್ದೀವಿ, ನಮ್ಮವ್ರ ಪೊಸಿಷನ್ಗೆ ಅವ್ರು 8 ಎಕರೆ, ಅದು ಹೇಳ್ದಲ್ಲ 8 ಎಕರೆ ಶ್ರೀನಿವಾಸನು ಎಂಟಮ್ಮ ಅಂತ ಆ ಜಮೀನ್ ಮೇಲೆ ನಾವು ಇದು ಹೋರಾಟ ಮಾಡಿದ್ವಿ. ಫಾರಂ 10 ಎಲ್ಲ ಆಗಿದೆ, ಎಲ್ಲ ಇದೆ ಸರ್, ಎಲ್ಲ ಇದೆ. ಇವ್ರೇನು ಇವಾಗ ಇದು ಈ ತರ ಅಂತ ಕ್ರಿಯೇಟ್ ಮಾಡೋದು, ಕಮಲಿಸ್ಬೇಕು ಅಂತ ಅದನ್ನ ಸಜಿದ್ ಅಲಿ ಕಡೆಯಿಂದ ವ್ಯವಸ್ಥೆ ಮಾಡಿ ಅವ್ರು ಹೇಳ್ತಾರೆ ಗೊತ್ತಾ ಮಂಜುನಾಥ್, ಸಜಿದ್ ಅಲಿ ಅವರು ನನಗೆ ಸಾಕಷ್ಟು ಏನು ಬೇಕೋ ಹೆಲ್ಪ್ ಮಾಡ್ತಾರೆ, ನೀವು ರಾಜಿ ಮಾಡ್ಕೊಳ್ರಿ, ರಾಜಿ ಮಾಡಲಾಂದ್ರೆ ನಿಮ್ಮ ಮೇಲೆ ಬರ್ತೀವಿ ಅಂತ ಹೇಳಿದ್ರು. ಈಗ ಧರಣಿ ಇನ್ನೊಂದು ಮತ್ತೊಂದು ಲೆಟರ್ ಕೊಡೋದು ಸರಿಯಿಲ್ಲ ಅಂತ ಹೇಳೋದು ಇದು ಮಾಡೋದು ಮಾಡ್ತಾವ್ರೆ. ಈಗ ಅದನ್ನು ಇವತ್ತು ಧರಣಿ ಮಾಡಬೇಕು ಅಂತಿದ್ರು, ಪರ್ಮಿಷನ್ನು ಅದು ಕೊಡಲಿಲ್ಲ. ಈ ಥರ ಐತೆ. ಅದರಿಂದ ಅವ್ರ ವಿಚಾರದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಮ್ಗೆ ಧಮಕಿ ಹಾಕಿದ್ದಾರೆ, ಹೇಳ್ತಾರೆ ಇದು 23ನೇ ತಾರೀಕು ನಾವು ಬರೇ ಬರ್ತೀವಿ ಅಂತ ಹೇಳ್ಬಿಟ್ಟು. ಅದರಿಂದ ನ್ಯಾಯಾಲಯದ ಇದು ಕೋರ್ಟ್ ಸ್ಟೇಷನಲ್ಲಿ ಅವ್ರೇನು ಕ್ರಮ ತಗೊತಾರೋ ನಾವು ನಮ್ಮ ಬೇಡಿಕೆ ಹೇಳಿದ್ದೀವಿ, ಆಯಿತಾ? ಅದರಿಂದ ಒಂದಾಯಿತು. ಈಗೇನು ಮುನ್ರಾಜು ಅಂತ ಏನು ಹೇಳ್ತಾರೆ ಹೋರಾಟ ಮಾಡ್ತೀವಿ ಅಂತ, ನಾವು ಬರೋ ನ್ಯಾಯ ಓಡಿಸ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿರೋದೆ, ಮಾಧ್ಯಮದಲ್ಲಿ ಎಲ್ಲ ಗೊತ್ತು. ಕೊಡಗಳ್ಳಿ ಪಂಚಾಯಿತಿಯಲ್ಲಿ ದರ್ಗಾ ಯಾವುದು ಸರ್ವೆ ನಂಬರ್ 21 ಒಂದು 13 ಎಕರೆ ಜಮೀನು, 4 ಎಕರೆ ಹಿಡುವಳಿ ಇತ್ತು, ಇನ್ನು ಮಿಕ್ಕಿತ್ತು ಗೋಮಾಳ ಪೋಡಿ ಮಾಡಿಸಿ ಏನೋ ಮಾಡಿಬಿಟ್ಟವ್ರು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅಲ್ಲಿ 4 ವರ್ಷ ಆಗಿದೆ ಹೋರಾಟ ಮಾಡಿ. ಅವರಿಗೆ ಯಾರಿಗಾದರೂ 10 ಅಡಿ ಜಾಗ ಕೊಡಿಸಿದ್ದಾರೆ ಅವರು ಹೋರಾಟ ಮಾಡಿ. ನಾವು ಹೋರಾಟಗಾರ ಮೇಲೆ ಸುಳ್ಳು ಕೇಸ್ ಹೇಳವ್ರೆ, ಹೋರಾಟಗಾರ ಮೇಲೆ ನಾವೇನು ಸುಳ್ಳು ಕೇಸ್ ಹೇಳಿದ್ದೀವಿ, ನೀವು ಮಾಡಿದ್ದು ನಾವು ಹೇಳಿದ್ದೀವಿ, ನೀವೇನು ಮಾತಾಡಿದ್ದೀರಿ ನಾವು ಅದನ್ನು ಕಂಪ್ಲೀಟ್ ಕೊಟ್ಟಿದ್ದೀವಿ. ನಿಮ್ಮ ಹೋರಾಟಗಾರನ ಇದು ಮಾಡಿರೋ ನೀವೇ ಥರ ಗೊತ್ತಾ ಇರೋದು ನಮ್ಮ ಮೇಲೆ ದೌರ್ಜನ್ಯವಾಗಿ, ಯಾರೋ ಬೇರೆಯವ್ರದ್ದು ಇದು ಮಾಡಿಕೊಂಡು ಬೆಂಬಲವಾಗಿ. ಈಗೇನಾಗಿದೆ, ಸಜಿದ್ ಅಲಿ ಹತ್ರ ಸಾಕಷ್ಟು ದುಡ್ಡಿದೆ, ಆ ಬೆಂಬಲದಿಂದ ಇವರೆಲ್ಲ ಬರ್ತಾ ಇದ್ದಾರೆ. ಈಗ ಏನಾಗಿದೆ, ಅದು ಕುಡಗಳ್ಳಿ ಪಂಚಾಯತಿಯಲ್ಲಿ ಧರಣಿ ಮಾಡಿದ್ರಲ್ಲ, ಧರಣಿ ಮಾಡೋದು 3 ವರ್ಷ ಆಗಿದೆ, 3-4 ವರ್ಷ ಆಗಿದೆ. ಅವ್ರಿಗೆ ಯಾರಿಗ ಒಂದು ಸೈಟ್ ಕೊಟ್ಟವ್ರ. ಈಗ ಏನು ಹೇಳ್ತಾವ್ರೆ, ಗುಳ್ಳೆ ಅನ್ಕೋದ ಜಾಗನ ನಾವು ಸರ್ಕಾರ ಕೊಡಿಸ್ಬಿಟ್ಟು ಬಡವ್ರಿಗೆ ಹಂಚಿಬಿಡ್ತೀವಿ ಅಂತ ಹೇಳ್ತಾರೆ. ಫಸ್ಟ್ ನೀವು ಅಲ್ಲಿ ಮಾಡಿದ್ರಲ್ಲ ಹೋರಾಟ 4 ವರ್ಷದಲ್ಲಿ, ಅದು ಇದು ಹಿಡುವಳಿ ಜಮೀನಿದು. ಗುಳ್ಳೆ ನಂದಿಗುಂದ ಗ್ರಾಮದ ಸರ್ವೆ ನಂಬರ್ 28, 8 ಎಕರೆ 14 ಗುಂಟೆ, 30ರಲ್ಲಿ 4 ಎಕರೆ 30 ಗುಂಟೆ ನಮ್ಮದು, ನಮ್ಮ ತಂದೆಯವರಿಗೆ ಮಂಜೂರಾಗಿರೋದು 1952-53ರಲ್ಲಿ ಆಗಿರೋದು. ಹರಾಜಲ್ಲಿ ದುಡ್ಡು ಕೊಟ್ಟು ತಗೊಂಡಿರೋದು. ಆ ಜಮೀನು ವಿಚಾರದಲ್ಲಿ ಕೆಲವರು ಅಂದರೆ ಯಾರು ಅವ್ರ ಹೆಸರು ಹೇಳಿ ಸರ್? ಕೆಲವರು ಅಂದರೆ ನಮ್ಮ ಪಕ್ಕದ ಜಮೀನಾದ ಸಜಿದ್ ಅಲಿ ಆಗ ಅವರು ಬೆಂಬಲಿಗರು ಸೇರಿಕೊಂಡು ಅವ್ರಿಗೂ ನಮಗೆ ಕೇಸ್ ನಡೀತಾ ಇದೆ ಬೇರೆ ಜಮೀನಲ್ಲಿ. ಆಮೇಲೆ ಸುಮಾರು ಪೋಡಿ ಮಾಡಿಸಿದ್ದಾರೆ ನಮ್ಮ ಜಮೀನಲ್ಲಿ, ಅವೆಲ್ಲ ಪೋಡಿ ವಜಾ ಆಯಿತು. ಅವ್ರ ಮೇಲೆ ಇದ್ದಿತ್ತು, ಅವರು ಪೋಡಿ ಮಾಡಿಸಿದ ಅಕ್ರಮವಾಗಿ ಪೋಡಿ ಮಾಡಿಸಿ ವಜಾ ಆಯಿತು. ಮತ್ತು ಜಮೀನು 8 ಎಕರೆ ಕೇಸ್ ನಡೀತಿದೆ. ಆ ಜಮೀನು ಕಂಬಳಿಸೋದಕ್ಕೆ ರಾಜಿ ಮಾಡಿದ್ದು ಕೊಡ್ತಿದ್ದಕ್ಕೆ ಅವ್ರೇನು ಮಾಡವ್ರೆ, ಬೇರೆಯವ್ರ ಕೈಯಿಂದ ಈ ಥರ ಸುಳ್ಳು ಅರ್ಜಿಗಳು ಕೊಟ್ಟು ಇದು ಮಾಡಿಸ್ತಾರೆ. ಅದಕ್ಕೆ ಬೆಂಬಲವಾಗಿ ಅವರು ಯಾರೋ ಸಜಿದ್ ಅಲಿ ಪರವಾಗಿ ಅವರು ಬೆಂಬಲವಾಗಿ ಯಾರು ಮುನ್ರಾಜು ಮತ್ತು ಮಂಜುನಾಥ್ ಅವರು ಸೇರ್ಕೊಂಡಿದ್ದಾರೆ. ಸೇರ್ಕೊಂಡು ಅವ್ರ ಹತ್ರ ಸಾಕಷ್ಟು ಹಣ ಇಸ್ಕೊಂಡು ನಮಗೆ ಇದು ತೊಂದರೆ ಕೊಡ್ತಾ ಇದ್ದಾರೆ. ಆದರೆ ನಾವು ಹೇಳೋದಿಷ್ಟೇ, ಇಲ್ಲಿ ಲೋಕಲಲ್ಲಿ ಸ್ಥಳೀಯವಾಗಿ ಅಕ್ಕಪಕ್ಕದ ಜಮೀನವರಿದ್ದಾರೆ, ಅವ್ರನ್ನ ಕೇಳ್ರಿ. ನಾವು ಎಷ್ಟು ವರ್ಷದಿಂದ ಇದ್ದೀವಿ, ನಮ್ಮ ಜಮೀನಲ್ಲಿ ನೋಡಿ ಬೋರ್ವೆಲ್ ಇದೆ, ಕೃಷಿ ಹೊಂಡ ಇದೆ, ಮರಗಳಿದೆ, ಶೆಡ್ ಇದೆ, ಮನೆ ಕಡೆ ವಾಸ ಮಾಡ್ತಾ ಇದ್ದೀವಿ. ಏನೋ ಇವತ್ತೇನೋ ಇದು ಮಾಡಿದ್ದೀವ ನಾವು, ಈ ಥರ ಇದೆ. ಅದಕ್ಕೋಸ್ಕರ ಅವ್ರೇನು ಮಾತಾಡ್ತಾ ಇದ್ದಾರೆ, ಅವ್ರು ಯಾರು ಹೋರಾಟಗಾರರು ಅಂತ, ಹೋರಾಟಗಾರರು ಮಾಡೋದಕ್ಕೆ ಸಾಕಷ್ಟು ಬೇರೆ ಬೇರೆ ಬಡವ್ರಿಗೆ ಅನ್ಯಾಯ ಆಗಿದೆ ಐತೆ ರಾಜ್ಯದಲ್ಲಿ, ತಾಲೂಕಲ್ಲವೇ. ಅದ್ರ ಬಗ್ಗೆ ಹೋರಾಟ ಮಾಡಲಿ, ನಮ್ಗೆ ಅಭಿಮಾನ ಐತೆ. ಆದರೆ ಅವರು ನಮ್ಮ ವಿಚಾರದಲ್ಲಿ ಈ ಥರ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಮೇಲೆ ತೊಂದರೆ ಕೊಡೋದು, ಅವ್ರಿಗೆ ದುಡ್ಡು ಮಾಡೋ ಪ್ಲಾನ ಸರ್? ಅವ್ರು ದುಡ್ಡು ಮೇಲೆ ಪ್ಲಾನೇ ಅವ್ರು ಮಾಡೋದು. ಇನ್ನು ದುಡ್ಡು ಇದ್ದಿಲ್ಲ ಯಾರೂ ಮಾಡೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿರೋದೇನೆ, ಇಡೀ ತಾಲೂಕಲ್ಲಿ ಏನು ಮಾಡ್ತಾವ್ರೆ ಎತ್ತಂತ ನಿಮ್ಗೆ ಗೊತ್ತಿರೋದೇನೆ. ತಾಲೂಕು ಸಾರ್ವಜನಿಕರಿಗೆಲ್ಲ ಗೊತ್ತು ಅವ್ರು ಏನೇನು ಮಾಡ್ತಾವ್ರೆ ಎತ್ತಂತ ಹೇಳ್ಬಿಟ್ಟು. ಮಂಜುನಾಥನು ಮತ್ತು ಮುನ್ರಾಜು ಅವರು. ಈಗ ಫೈನಲಿ ಕೇಸ್ ಎಲ್ಲಿದೆ ಸರ್ ಇದು? ಸರ್ ಕೇಸು ಸಜಿದ್ ಅಲಿದು ನಮ್ಮದು DC ಕೋರ್ಟಲ್ಲಿ ಐತೆ, ದೊಡ್ಡಬಳ್ಳಾಪುರ ಸಿವಿಲ್ ಕೋರ್ಟಲ್ಲಿ ಐತೆ, ಆಮೇಲೆ ಹೈಕೋರ್ಟಲ್ಲಿದೆ. ಇಷ್ಟೆಲ್ಲ ಕೇಸ್ ನಡೀತಿದೆ. ಯಾವುದು ಶ್ರೀನಿವಾಸು ವೆಂಕಟಮ್ಮನವರು ಕೇಸ್ ನಡೀತಾಯಿದೆ. ಇದು ಜಮೀನು ಯಾವುದು ಕೇಸ್ ನಮ್ದು ಯಾವುದಿಲ್ಲ, ನಮ್ಮದು ಪಕ್ಕ ಇದೆ ಪೊಸಿಷನ್, ಯಾವುದು ಕೇಸ್ ಇಲ್ಲ. ಇವಾಗ ಇವ್ರನ್ನ ಎತ್ಕಟ್ಬಿಟ್ಟು ಇದು ಕ್ರಿಯೇಟ್ ಮಾಡಿಸ್ತಾ ಇದ್ದಾರೆ. ಅದರಿಂದ ಯಾರೂ ಸಾರ್ವಜನಿಕರು ಮತ್ತು ಯಾರೂ ಇವ್ರ ಮಾತು ಕಿವಿ ಕೊಡಬಾರ್ದು.
ಯಾಕಂದರೆ ಅವ್ರು ಹೇಳ್ತಾರೆ ಆ ಥರ ಇದ್ದಿದ್ರೆ ಇಡೀ ರಾಜ್ಯದಲ್ಲಿ ದಲಿತರು ಯಾರನ್ನೂ ಮೇಲೆ ದೌರ್ಜನ್ಯ ಮಾಡಿಲ್ಲ ಇವಕ್ಕೂ, ಯಾರ್ದು ಜಮೀನು ಕಿತ್ಸ್ಕೊಂಡು ಯಾವುದು ಇತಿಹಾಸ ಆಯ್ತಾ ಇದರಲ್ಲಿ, ಆಮೇಲೆ ಯಾವುದನ್ನು ಬೋಗಸ್ ಮಾಡೋ ಇತಿಹಾಸ ಆಯ್ತಾ ದಲಿತರಿಗೆ. ಇವರು ದಲಿತರಿಗೆ ಈ ಥರ ಸಣ್ಣ ಪಟ್ಟಿ ವಿಚಾರದಲ್ಲಿ ಈ ಥರ ಪಟ್ಟಿ ಕಟ್ಟಕ್ಕೆ ಬಂದವ್ರೆ. ಅದರಿಂದ ಅವರು ಮಾಡ್ತಾ ಇರೋದು ಸರಿಯಲ್ಲ. ಅವ್ರು ನ್ಯಾಯಯುತ ಬೇಡಿಕೆ ಬೇಕಾದ್ರೆ ರಾಜ್ಯದಲ್ಲಿ ಬೇಕಾಗಿ ಬೇರೆ ಸಮಸ್ಯೆಗಳಿವೆ, ಒಳ ಮೀಸಲಾತಿ ಇದೆ, ಮೀಸಲಾತಿ ವಿಚಾರದಲ್ಲಿ, ಖಾಸಗೀಕರಣ ವಿಚಾರದಲ್ಲಿ ಹೋರಾಟ ಮಾಡಲಿ. ಆಮೇಲೆ ಎಲ್ಲಿ ಅನ್ಯಾಯ ಆಗಿದೆ ಪ್ರಬಲವಾಗಿರೋರು ಏನು ಕಂಬಿಳಿಸ್ಕೊಳ್ತಾರೆ ಅಂಥವ್ರ ಮೇಲೆ ಮಾಡಲಿ, ಆಯಿತಾ. ಯಾರೂ ಇಲ್ಲಿ ಭೂಕಳ್ತನ ಯಾರೂ ಮಾಡಿಲ್ಲ, ಭೂಕಳ್ಳರ ಪರವಾಗಿ ಬಂದವ್ರು ಇವರು. ಅದಕ್ಕೋಸ್ಕರ ಆ ಭೂಕಳ್ಳರ ಪರವಾಗಿ ಬಿಟ್ಟು ಇನ್ನು ಮುಂದೆ ಅವ್ರು ಯಾರೋ ಬಡವ್ರ ಪರ ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.